ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈಗ ಒಂದು ರೀತಿ ಹಲವಾರು ಗರಿಗೆದರಿದ ವಾತಾವರಣಗಳು. ಅದರಲ್ಲೂ ಬಹಳ ಪ್ರಮುಖವಾಗಿ 2 ಕ್ಷೇತ್ರ 3 ಪಕ್ಷಗಳ ನಡುವೆ ಹಣಾಹಣಿ. ನವೆಂಬರ್ 3ನೇ ತಾರೀಕು ಬಂತು. ಆ 2 ಕ್ಷೇತ್ರದಲ್ಲಿ ಕೂಡ ಉಪಚುನಾವಣೆಯ ಕದನ ಸಮರವೇ ಆಗೋಗಿದೆ. ಹಂಗೆ ನೋಡಕ್ ಹೋದ್ರೆ ಒಂದು ನಮ್ಮನ್ನು ಆಳುತ್ತಿರುವಂತಹ ಪಕ್ಷಕ್ಕೆ ಇಲ್ಲಿ ಗೆಲ್ಲಬೇಕು ಅನ್ನೋ ಪ್ರತಿಷ್ಠೆ, ಮಗದೊಂದು ಪ್ರತಿಪಕ್ಷದಲ್ಲಿ ಕುಳಿತಿರುವಂತಹ ಆ 2 ಪಕ್ಷಗಳಿಗೆ ನಾವೀ ಸರಿ ಹೆಂಗಾರು ಮಾಡಿ ಇಲ್ಲಿ ಗೆಲ್ಲಬೇಕು, ಗೆದ್ದೇ ಗೆಲ್ತೀವಿ ಅನ್ನುವ ಒಂದು ಛಲ, ಜೊತೆಗೆ ಸವಾಲ್ ಕೂಡ ಹೌದು. ಹಾಗಿದ್ರೆ ಹೇಗಿರುತ್ತೆ? ನಾವಂತೂ ತೋರಿಸ್ತಾನೆ ಇರ್ತೀವಿ, ಪ್ರತಿದಿನ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. 2 ರಾಷ್ಟ್ರೀಯ ಪಕ್ಷಗಳಂತೂ ಭರ್ಜರಿಯಾಗಿ ಸಮರೋಪಾದಿಯಲ್ಲಿ ಭರಾಟೆಯಲ್ಲಿ ಮಾಡ್ತಾನೆ ಇದ್ದಾರೆ ಪ್ರಚಾರವನ್ನ. ಮಗದೊಂದು ಪಕ್ಷ, ಅದು JDS ಪಕ್ಷ. ಅಬ್ಬರಿಸಿ ಬೊಬ್ಬಿರಿದರೆ ಅಷ್ಟೇ ಆಗಕ್ಕೆ ಸಾಧ್ಯ ಇಲ್ಲ. ನಮ್ದು ಒಂದು ಬೇರೆ ಸ್ಟ್ರಾಟಜಿ ಇದೆ, ಆದರೆ ನಮ್ಮ ಕೆಲಸ ನಿರಂತರವಾಗಿದೆ ಅಂತ ಅವರು ಒಂದು ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಅವರು ಏನು ಸುಮ್ಮನೆ ಕೂತಿಲ್ಲ. ಈಗಾಗಲೇ ಗೆದ್ದಿರೋ ಶಿರಾವನ್ನ ಮತ್ತೆ ಉಳಿಸ್ಕೋಬೇಕು, ಸಾಧ್ಯ ಆದರೆ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರವನ್ನ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಅವ್ರದ್ದು ಒಂದು ಫ್ರೇಮ್ ವರ್ಕ್ ನಡೀತಾ ಇದೆ. ಹಾಗಾದ್ರೆ JDSನ ದಳಪತಿ ಏನ್ ಹೇಳ್ತಾರೆ? ದಳಪತಿಗಳ ಮಾತು ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಹಾಗಿದ್ರೆ ಯಾರಿದ್ದಾರೆ? ಒನ್ ಅಂಡ್ ಓನ್ಲಿ ಮಾಜಿ ಮುಖ್ಯಮಂತ್ರಿಗಳು, JDS ಪಕ್ಷದ ರೂವಾರಿ, ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಗೆದ್ದೇ ಗೆಲ್ತೀವಿ ಅನ್ನುವ ಆತ್ಮವಿಶ್ವಾಸನ, ಅಯ್ಯೋ ಗೆಲ್ಲೋದು ಕಷ್ಟ ರೀ ಈ ಸರಿ ಅನ್ನುವ ಆತಂಕ ಕಾಡ್ತಿದ್ಯಾ? ನಾವು ಹೇಳಿದಂಥ ರೀತಿಯಲ್ಲಿ 2 ಕ್ಷೇತ್ರಗಳು JDS ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಿರ್ತಕ್ಕಂಥ ಕ್ಷೇತ್ರ. ಒಂದು ಶಿರಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮತದಾರರು ನಮ್ಮ ಪಕ್ಷದ ಪರವಾಗಿರ್ತಕ್ಕಂಥದ್ದು ಒಂದು ಭಾಗ. ರಾಜರಾಜೇಶ್ವರ ನಗರದಲ್ಲಿ ಪ್ರಾಮಾಣಿಕವಂತ ಕಾರ್ಯಕರ್ತರ ಪಡೆನೂ ಇದೆ, ಮತ್ತೆ ನಮ್ಮದೇ ಆದಂಥ ವೋಟ್ ಬ್ಯಾಂಕ್ ಇದೆ. ಚುನಾವಣೆಯಲ್ಲಿ ನಾವು ಗೆಲ್ಲದೇ ಇರಬಹುದು, ಆದರೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಆ ಕ್ಷೇತ್ರದ ಮತದಾರರು ಕಳೆದ 3 ಚುನಾವಣೆಗಳಲ್ಲೂ ನಮ್ಮ ಪಕ್ಷಕ್ಕೆ ಅವರು ಏನು ಬೆಂಬಲ ಕೊಟ್ಟಿದ್ದಾರೆ. ಈ ಬಾರಿ ರಾಜರಾಜೇಶ್ವರ ನಗರ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತಕ್ಕಂಥದ್ದು ಒಂದು ಪಣತೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಶಿರಾ ಕ್ಷೇತ್ರವನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಕಾರಣ ಕಳೆದ ಮೈತ್ರಿ ಸರ್ಕಾರದ ಅಸ್ಥಿರತೆ ನಂತರ BJPಯ ಪಕ್ಷ ಅಧಿಕಾರಕ್ಕೆ ಬಂದು 15 ಉಪಚುನಾವಣೆಗಳನ್ನು ನಡೆಸಿದಾಗ JDS ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಕಾರ್ಯಕರ್ತರಲ್ಲಿ ಒಂದು ರೀತಿ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಅಧಿರಗೊಳಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಆಗಿದ್ದು. ಈ ಚುನಾವಣೆಗಳ ಮುಖಾಂತರ ಮತ್ತೆ ಪುನಃ JDS ಪಕ್ಷ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಪಕ್ಷ. ಈ ಪಕ್ಷವನ್ನು ಅಷ್ಟು ಸುಲಭವಾಗಿ ಯಾವ ಪಕ್ಷಗಳು, 2 ರಾಷ್ಟ್ರೀಯ ಪಕ್ಷಗಳು ಕಡೆಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಫಲಿತಾಂಶವನ್ನು ತರಬೇಕು ಅಂತಲೇ ಇವತ್ತು ಇಂಥ ಒಂದು 88 ವರ್ಷದ ವಯಸ್ಸಿನಲ್ಲೂ ಸಹ ದೇವೇಗೌಡರು ಶಿರಾದಲ್ಲಿ ಕ್ಯಾಂಪ್ ಮಾಡಿದ್ದಾರೆ. ಅದರಿಂದ ಇಲ್ಲಿ ನಾವೆಲ್ಲ ಈ 2 ಕ್ಷೇತ್ರಗಳ ವಿಷಯದಲ್ಲಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಜನರ ವಿಶ್ವಾಸ ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ವಿಧಾನಸಭಾ ಕ್ಷೇತ್ರವನ್ನ ಬಹಳ ವರ್ಷಗಳಿಂದ ಹತ್ತಿರದಿಂದ ಬಲ್ಲವರು ನೋಡಿದ್ರೆ ಇದನ್ನ ಅನುಮಾನ ಇಲ್ಲ, ಶಿರಾ ಕ್ಷೇತ್ರ ಜನತಾ ಪರಿವಾರದ ಕ್ಷೇತ್ರವಾಗಿತ್ತು, ಕಂಟಿನ್ಯೂಸ್ ಆಗಿ ನಿಮ್ಮ ತೆಕ್ಕೆಯಲ್ಲಿತ್ತು, ಗೆಲ್ತಾ ಇದ್ದೀರಿ. ಹಲವಾರು ಬೆಳವಣಿಗೆಗಳಿಂದ, ಅದು ನಿಮ್ಮ ಕಡೆಯಿಂದ ಆಗಿರೋ ತಪ್ಪೋ ಅಥವಾ ಕಾಲಕ್ರಮೇಣ ಬೆಳವಣಿಗೆ ಆಯಿತು, ಅದು ಬೇರೆ ಪಕ್ಷಕ್ಕೆ ಹೋಯಿತು, ಮತ್ತೆ ಅದನ್ನ ಕಳೆದ ಬಾರಿ ಚುನಾವಣೆಯಲ್ಲಿ ಜನರಲ್ ಎಲೆಕ್ಷನ್ ಅಲ್ಲಿ ಮತ್ತೆ ಅದನ್ನ ನೀವು ತಗೊಂಡ್ರಿ ಕೈಗೆ. ಈಗ ಮತ್ತೆ ಅದೇ ಸಿನಾರಿಯೋ ಗೋಚರಗೊಳ್ತಾ ಇದೆಯಾ? ಇಲ್ಲಪ್ಪ ಈ ಸರಿ ಟಫ್ ಕಾಂಪಿಟೇಷನ್ ಇದ್ದೀವಿ, ನಾವು ಕೂಡ ನಮ್ಮನ್ನ ರೇಸಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಈಗ ಏನಾಗಿದೆ, ಈ BJP ಅಧಿಕಾರಕ್ಕೆ ಬಂದ ನಂತರದ ಈ 13-14 ತಿಂಗಳಿನಲ್ಲಿ ರಾಜ್ಯದಲ್ಲಿ ಹಲವಾರು ರೀತಿಯ ಜನತೆ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದ ನೆರೆಹಾವಳಿಯ ಸಮಸ್ಯೆಗಳಿರ್ಬೋದು, ಕೊರೋನಾದಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿಗಳಿರ್ಬೋದು, ಜನಗಳಲ್ಲಿ ಎಲ್ಲ ಒಂದು ಕಡೆ BJPಯ ಬಗ್ಗೆ ಅಸಮಾಧಾನವೂ ಇರತಕ್ಕಂಥದ್ದು ನೋಡ್ತಾ ಇದ್ದೇನೆ. BJP ಪಕ್ಷಕ್ಕೆ ಏನಾಗಿದೆ, ಹಣದ ಮುಖಾಂತರ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ಅವರೆಲ್ಲ ಆ ಭಾವನೆ ಬಂದುಬಿಟ್ಟಿದೆ. ಅದು ಸೊ ಬೇರೆ ಬಲ ಕೆಲಸ ಮಾಡ್ತಿದೆ. ಹೌದು, ಹಣದ ಬಲದಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು, ಜನಗಳು ಕೊಂಡ್ಕೋಬೋದು ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಶಿರಾ ಕ್ಷೇತ್ರದಲ್ಲಿ ನಮ್ಮದು ಎಲ್ಲ ಒಂದು ಕಡೆ ಪ್ರಾರಂಭಿಕ ಹಂತದಲ್ಲಿ ನಾವು ಸ್ಪೀಡ್ ಆಗಲಿಲ್ಲ. ಕಾರಣ ಸತ್ಯನಾರಾಯಣ ಅವರ ಒಂದು ನಿಧನದಿಂದ ತಕ್ಷಣ ಚುನಾವಣಾ ರಂಗ ಕೇಳಿದ್ರೆ ಸಾರ್ವಜನಿಕವಾಗಿ ಎಲ್ಲೋ ಒಂದು ಕಡೆ ಏನಪ್ಪ ಇನ್ನೂ ಅವರ ಚಿತೆ ಆರಿಲ್ಲ, ಆಗಲೇ ಇವರು ಚುನಾವಣೆ ಕಡೆ ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥ ಜನಗಳಲ್ಲಿ ಒಂದು ರೀತಿಯ ಕೆಟ್ಟ ಭಾವನೆ ಬರಬಾರ್ದು ಅಂತೇಳಿ ನಾವೇ ಸ್ವಲ್ಪ ಸ್ಲೋ ಪ್ರೋಸೆಸ್ಸಲ್ಲಿದ್ದು. ಆದರೆ ಆ ಚಿತೆ ಆರೋದಕ್ಕಿಂತ ಮುಂಚೆನೇ ಕಾಂಗ್ರೆಸ್ BJP ಇಬ್ಬರು ಲಗ್ಗೆ ಹಾಕ್ಬಿಟ್ರಲ್ಲಿ.
ನಮ್ಮ ಪಕ್ಷದ ಕೆಲವ್ರನ್ನ ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಘಟನೆಗಳು ನಡೆದೋಯ್ತು. JDS ಮುಗದೇ ಹೋಯ್ತು ಶಿರಾದಲ್ಲೂ, ಅದು 3ನೇ ಪ್ಲೇಸ್ನಲ್ಲಿದೆ ಅಂತಕ್ಕಂಥ ಒಂದು ಭಾವನೆ ಮೂಡಿಸಿದ್ದಾರೆ. ಸರ್ ಒಂಚೂರು ಹೋಲ್ಡ್ ಮಾಡಿ ಪ್ರಶ್ನೆ ಕೇಳಲೇಬೇಕು, ಬಿಕಾಸ್ ಆ ಪಾಯಿಂಟ್ ತೆಗೆದ್ರಿ ನೀವು. ನಿನ್ನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಜೊತೆ ಮಾತಾಡ್ತಾ ಕೂರ್ಬೇಕಾದ್ರೆ ಅವ್ರು ಹೇಳಿದ್ರು JDSನವ್ರು ಇನ್ನೂ ತುಂಬಾ ಜನ ನಮ್ಮ ಜೊತೆ ಬರೋರಿದ್ದಾರೆ ಅಂತ ಒಂದು ಮೆಸೇಜ್ ಕೊಟ್ಟರು ಸರ್. ನೋಡಿ, JDSನಿಂದ ಎಷ್ಟೇ ಜನ ಹೋಗಲಿ, ಈಗ ನೋಡಿ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಕಾಂಗ್ರೆಸ್ಗೆ. ಈಗ ಸಿದ್ದರಾಮಯ್ಯನವರು ನಿನ್ನೆ ದಿನ ನಿಮ್ಮ ಸಂದರ್ಶನದಲ್ಲಿ JDSನಿಂದ ಇನ್ನೂ ಭಾಳ ಜನ ಬರೋರಿದ್ದಾರೆ ಅಂತಕ್ಕಂಥ ಮಾತು ಹೇಳಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅನ್ನೋದು ನೀವು ಅಲ್ಲೇ ಅರ್ಥ ಮಾಡ್ಕೋಬಹುದು. ಇವತ್ತು ಆ ಪಕ್ಷಕ್ಕೆ ಸ್ವಂತ ಶಕ್ತಿಯ ಮೇಲೆ ಪಕ್ಷ ಸಂಘಟನೆ ಮಾಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಅನ್ನೋದನ್ನ ಅವರ ಮಾತಿನಲ್ಲೇ ನೀವು ಅರ್ಥೈಸ್ಕೋಬಹುದು. ನನ್ನ ಅಭಿಪ್ರಾಯದಲ್ಲಿ ನಿಮಗೆ ಭಯನಾ ಸರ್? ಏನದು? ನನಗೇನು ಭಯ ಇಲ್ಲ, ಭಯ ಇರ್ತಕ್ಕಂಥದ್ದು ಅವ್ರಗಳಿಗೆ. ನಾನು ಮೊನ್ನೆಯೂ ಸಹ ಒಂದು ಮಾತು ಹೇಳಿದೆ, ಕಾಂಗ್ರೆಸ್ನ ಅಧ್ಯಕ್ಷರು ಅಲ್ಲೆಲ್ಲೋ ರಾಜರಾಜೇಶ್ವರನಗರದಲ್ಲಿ ಒಂದು 2-3 ಜನ ನನ್ನ ಪಕ್ಷದಿಂದ ತಗೊಂಡ್ರು. ಕಾಂಗ್ರೆಸ್ ಪರಿಸ್ಥಿತಿ ರಾಜರಾಜೇಶ್ವರನಗರದಲ್ಲಿ ಏನಾಗಿದೆ, ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಕಾರ್ಯಕರ್ತರಿಲ್ಲ, ಸ್ವಂತ ಬಲ ಇಲ್ಲ, ಸ್ವಂತ ಬಲ ಇಲ್ಲ. ಅವರ ಹಳೆ ಟೀಮ್ ಎಲ್ಲ ಈಗೇನು BJP ಬೇರ್ತಿದ್ದಾರೆ ಅವ್ರ ಜೊತೆ ಮಾಸ ಹೊಟ್ಟೋಗಿದ್ದಾರೆ. ಕನಕ್ಪುರದಿಂದ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡಿಸ್ತಿದ್ದಾರೆ. ಈಗ ನಮ್ಮಿಂದ 2-3 ಜನ ಕರ್ಕೊಂಡೋದ ತಕ್ಷಣ ನಾನು ಏನೋ ಒಂದು ಹೇಳಿಕೆ ಕೊಟ್ಟಾಗ, ಅಯ್ಯೋ ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಎಲ್ಲರೂ ಟೆನ್ಷನ್ನಿಂದ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳಿದರು. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಟೆನ್ಷನ್ ನಾನು ಯಾಕಪ್ಪ ಮಾಡ್ಕೊಳ್ಳಿ, ನಾನು 7 ಜನ ಶಾಸಕರನ್ನೇ ನೀವು ಹೈಜಾಕ್ ಮಾಡ್ಕೊಂಡು ಹೋದಾಗ ಅವತ್ತೇ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಯಾರೋ 2-3 ಜನ ಸಣ್ಣ ಪುಟ್ಟ ಕಾರ್ಯಕರ್ತರನ್ನ ಕರ್ಕೊಂಡು JDSಯಿಂದ ದೊಡ್ಡ ನನ್ನ ಪಕ್ಷಕ್ಕೆ ಇದು ಬರ್ತಿದೆ ಅಂತ ಹೇಳಿ ಅವರೇನು ಹೇಳಿಕೆ ಕೊಟ್ಟರು, ನನಗೆ ಯಾವ ಆತಂಕ ಇಲ್ಲ. ನಿನ್ನೆ ದಿನ ಅದೇ ಭಾಗದಲ್ಲಿ ಇವ್ರು ಯಾರು ಮನೆಗಳ ಹೋಗಿ ಕೈ ಹಿಡಿದು ಕರ್ಕೊಂಡಿದ್ದಾರಲ್ಲ, ಅದೇ ಭಾಗದಲ್ಲೇ ಕಾರ್ಯಕ್ರಮ ಮಾಡಿ ಬಂದೆ. ನನ್ನನ್ನು ಕಂಡರೆ ದೇವೇಗೌಡರಿಗೆ ಮತ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಭಯ, ಹಾಗಾಗಿ ದ್ವೇಷದ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಅಂತ ಇದು ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರದು. ನಾನು ದ್ವೇಷದ ರಾಜಕಾರಣ ಯಾರ ಬಗ್ಗೆನೂ ಮಾಡಲ್ಲ, ನಮ್ಮ ಪಕ್ಷವೂ ಸಹ ಯಾರ ಬಗ್ಗೆಯೂ ದ್ವೇಷದ ರಾಜಕಾರಣಕ್ಕೆ ನಾವು ಹೋಗೋರಲ್ಲ. ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದರೂ ಮಾಡೋರಿದ್ದರೆ ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಅವ್ರ ನಡವಳಿಕೆಗಳನ್ನು ನನಗೆ ಅವರೇನು ಹತ್ತಿರದ ಯಾವುದೇ ರೀತಿಯಲ್ಲಿ ಅವ್ರ ಜೊತೆ ಸಂಬಂಧ ಇಲ್ಲ. ನನಗೆ ರಾಜಕೀಯದಲ್ಲಿ ನನ್ನ ಪಕ್ಷದಲ್ಲಿದ್ದಾಗಲೂ ಅವ್ರ ಜೊತೆ ನನಗೇನು ಸಂಬಂಧ ಏನಿರಲಿಲ್ಲ. ಅವ್ರ ಜೊತೆ ವೈಯಕ್ತಿಕವಾಗಿ ನಾನೇನು ಅವ್ರಿಗೆ ಹತ್ತಿರದಲ್ಲೂ ಇರಲಿಲ್ಲ. ಆದರೆ ಅವರ ನಡವಳಿಕೆಗಳನ್ನು ನಮ್ಮ ಪಕ್ಷದಲ್ಲಿದ್ದಾಗಲೂ ಕಾಂಗ್ರೆಸ್ಗೆ ಹೋದ ನಂತರವೂ ನಾನೇನು ಗಮನಿಸಿದ್ದೇನೆ. ಬಹುಶಃ ಆ ವ್ಯಕ್ತಿಗೆ ಇರ್ತಕ್ಕಂಥ ಆ ಅಸೂಯೆಗಳು, ಈರ್ಷೆ, ದ್ವೇಷ ಮತ್ತು ಯಾವುದೇ ಒಬ್ಬ ರಾಜಕಾರಣಿಯಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ, ನನಗಾಗಿರ್ತಕ್ಕಂಥ ಅನುಭವದಲ್ಲಿ ನಾನು ಹೇಳೋದಾದರೆ. ಅದರಿಂದ ಇಲ್ಲಿ ನಾನು ಯಾರನ್ನೂ ದ್ವೇಷ ಮಾಡತಕ್ಕಂಥದ್ದು ಅನವಶ್ಯಕ. ಈಗ ನೋಡಿ, ಯಡಿಯೂರಪ್ಪನವರು ಸರ್ಕಾರ ತೆಗೆದ್ರು, ನಾನು ಅವ್ರಿಗೆ ಹೇಳಿದೆ, ನೀವು ಸರ್ಕಾರ ನಡೆಸ್ಕೊಳ್ಳಿ, ನಾವು ನಿಮ್ಮ ಸರ್ಕಾರ ಏನು ನಡೆಸ್ತಾ ಇದ್ದೀರಿ ಜನಕ್ಕೆ ಒಳ್ಳೇದು ಮಾಡಿ. ಈ ವಯಸ್ಸಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಧಿಕಾರಕ್ಕೆ ಮತ್ತೆ ಬಂದಿದ್ದೀರಿ, ಸರ್ಕಾರ ನಡೆಸಬೇಕಾದ್ರೆ 4 ಒಳ್ಳೆ ಕೆಲಸ ಮಾಡಿ ಜನಗಳಿಂದ ಶಾಬಾಷ್ಗಿರಿ ತಗೊಳ್ಳಿ ಅಂತಕ್ಕಂಥ ಮಾತು ಹೇಳಿದೆ. ಆದರೆ ಅವ್ರು ಹೋಗ್ತಿರಕ್ಕಂಥ ಮಾರ್ಗ ನೋಡಿದಾಗ ಬಹುಶಃ ಮುಂದಿನ ದಿನಗಳು ಜನಗಳು ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಕಾದು ನೋಡ್ತಾ ಇದ್ದೇನೆ. ಸರ್, ಎಲೆಕ್ಷನ್ ಅಂದ್ರೆ ಒಂದು ಅಜೆಂಡಾ ಇರುತ್ತೆ, ಪ್ರಣಾಳಿಕೆಗಳಿರುತ್ತೆ, ಜನಕ್ಕೊಂದು ವಿಶ್ವಾಸ ಮೂಡಿಸಬೇಕು. ಆಡಳಿತ ಮಾಡ್ತಿರುವಂತಹ ಪಕ್ಷ ನಾವು ಅಭಿವೃದ್ಧಿ ಮಂತ್ರವನ್ನು ಜಪ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರತಿಪಕ್ಷದಲ್ಲಿ ಕೂತಿರುವಂತಹ ಬಹುದೊಡ್ಡ ಪಕ್ಷ ಅದು ಕಾಂಗ್ರೆಸ್ ಪಕ್ಷ, ಅವರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಬಿಕಾಸ್ ನ್ಯೂನ್ಯತೆಗಳೇನಿರುತ್ತೆ ಅದನ್ನು ಎತ್ತಿ ಹಿಡಿದು ಯಾವಾಗಲೂ ಕೂಡ ಎಲೆಕ್ಷನ್ಲಿ ನಡೆಯೋದೇ ಹೀಗೆ. ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಎ ಸ್ಟ್ರೈಟ್ ಕ್ವಶನ್. ಹಾಗಾದ್ರೆ JDSನ ಸ್ಟ್ಯಾಂಡ್ ಏನು ಈ ಬೈ ಎಲೆಕ್ಷನ್ ಅಲ್ಲಿ? ಈ ಬೈ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷದ ಅಜೆಂಡಾ ಇರತಕ್ಕಂಥದ್ದೇ 2 ಸೀಟನ್ನು ಗೆಲ್ಲಬೇಕು ಅಂತ ಹೇಳಿ, ಅದರ ಮುಖಾಂತರ JDS ಪಕ್ಷಕ್ಕೆ ಒಂದು ಹೊಸ ತಿರುವನ್ನ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ ತರಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಇಟ್ಕೊಂಡಿದ್ದೇನೆ. ಕಮಲ ಪಕ್ಷವನ್ನು ಬಿಡ್ತೀನಿ, ಕೈ ಪಕ್ಷವನ್ನು ಬಿಡ್ತೀನಿ, ತೆನೆ ಹೊತ್ತ ಮಹಿಳೆಗೆ ನಾನು ವೋಟ್ ಹಾಕ್ತೀನಿ ಅಂತ ಜನ ಹೇಳಬೇಕಾದ್ರೆ ಏನನ್ನು ನೋಡಿ ವೋಟ್ ಹಾಕಬೇಕು ಸರಿ? ಈಗ ನೋಡಿ, ನಾನು ಹಳ್ಳಿಗಳ ಕಡೆ ಹೋದಾಗ, ಮೊನ್ನೆ ಒಂದು ಹಳ್ಳಿನಲ್ಲಿ ಶಿರಾದಲ್ಲಿ ಹಳ್ಳಿಯ ಜನ ನನ್ನನ್ನು ಅವರ ಊರಿಗೆ ಕರ್ಕೊಂಡೋಗಿ ಒಂದು ಕುರಿ ಕೊಟ್ಟರು ನನಗೆ, ಮತ್ತು ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ಕೊಟ್ಟರು, ಒಂದೊಂದು ಬುಟ್ಟಿನಲ್ಲಿ ಹಾಕಿ ತಗೊಂಡು ಹೋಗಲೇಬೇಕು ನೀವು ಮನೆಗೆ ಅಂತೇಳಿ. ಏನಕ್ಕೆ ನೀವು ಇದೆಲ್ಲ ನನಗೆ ಇಷ್ಟೊಂದು ಆರೈಕೆ ಮಾಡ್ತಿದ್ದೀರಿ ಅಂದಾಗ, ನಮ್ಮ ಒಂದು ಗ್ರಾಮಕ್ಕೆ 17 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿದೆ. ನಾವು ಅಟ್ಲೀಸ್ಟ್ ನಿಮ್ಮನ್ನು ಕರೆದು ಒಂದು ಗೌರವಿಸಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಕರೆದಿದ್ದೇವೆ. ಇದನ್ನು ಹೇಳ್ತಾರೆ. ಇದು ಸಾಲ ಮನ್ನಾದು ಅವತ್ತು 15 ಬೈ ಎಲೆಕ್ಷನ್ ಆದಾಗ ಅಂಥ ಜನಗಳಲ್ಲಿ ಆ ಸಾಲ ಮನ್ನಾದ ಬಗ್ಗೆ ಗಾಂಭೀರ್ಯತೆ ಇರಲಿಲ್ಲ. ಈಗ ಜನಗಳಿಗೆ ಇವತ್ತು ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ರಿಂದ ಅಲ್ಪ ಸ್ವಲ್ಪ ಜೀವ ಉಳಿಸ್ಕೊಂಡಿದ್ದೇವೆ,
ಅವನಿಗೇನಾದರೂ ಒಂದು ರೀತಿಯಲ್ಲಿ ಈ ಬಾರಿ ನಾವು ಕಾಪಾಡಬೇಕು ಅಂತಕ್ಕಂಥದ್ದು ಜನರ ಭಾವನೆ ಇದೆ. ಮತ್ತೊಂದು ಕಡೆ ಈಗ ಒಂದು ಸಿದ್ದನಹಳ್ಳಿ ಅಂತ ಒಂದು ವಿಲೇಜು, ಅಲ್ಲಿ ಕೆಲವ್ರನ್ನ BJP ಹೈಜಾಕ್ ಮಾಡಿಬಿಟ್ಟಿದ್ರು. ನನ್ನನ್ನು ಹಿಂಸೆ ಮಾಡಿ ಕೆಲವು ಯುವಕರು ಕರ್ಕೊಂಡು ಹೋದರು. ಈಗ 2 ಡೇಸ್ ಬ್ಯಾಕು ಆ ಊರಿನಲ್ಲಿ ನಾನು ಹೋದ ತಕ್ಷಣ BJPಗೆ ಹೋಗಿದ್ದಂಥವರೆಲ್ಲ ವಾಪಸ್ ಬಂದು ಕಣ್ಣಲ್ಲಿ ನೀರು ಹಾಕೊಂಡು, ಅಣ್ಣ ನಾವು ತಪ್ಪು ಮಾಡೋದು BJPಗೆ ಹೋಗಿ, ನೀವು ಯಾರೂ ಬರಲಿಲ್ಲ ಅಂತ ಹೇಳಿ ನಾವು ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ದುಡುಕ್ಬಿಟ್ಟಿದ್ದೀವಿ, ಕ್ಷಮಿಸ್ಬಿಡು ನಮ್ಮನ್ನು, ನಾವು ಮತ್ತೆ ನಮ್ಮ ಪಕ್ಷದ ಕೆಲಸ ಮಾಡ್ತೀವಿ ಅಂತೇಳಿ ವಾಪಸ್ ಅವರೇ ವಾಲಂಟಿಯರ್ ಬಂದರು. ಸೊ ಹಾಗಿದ್ರೆ ಈ ಬಾರಿ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ JDSನವರು, ಏನು ಆಗಲ್ಲ ಅನ್ನೋದೆಲ್ಲ ನಡೆಯಲ್ಲ ಅಂತ. ಆ ಪ್ರಶ್ನೆ ನಡೆಯೋದೇ ಇಲ್ಲ. ಈ ಬಾರಿ ಶಿರಾ ತಾಲೂಕಿನಲ್ಲಿ BJPಯ ಪಕ್ಷ ನಾವು KR ಪೇಟೆನಲ್ಲಿ ಮಾಡಿದಂಥ ರೀತಿಯಲ್ಲಿ ನಾವು ಚುನಾವಣೆ ನಡೆಸ್ತಾ ಇದ್ದೇವೆ, ಅದೇ ಸ್ಟ್ರಾಟಜಿ ಯೂಸ್ ಮಾಡಿದ್ದೇವೆ ಇಲ್ಲಿ ಅಂತಕ್ಕಂಥದ್ದು ಏನು ಹೇಳ್ತಾರೆ. ಬಹುಶಃ ಮೊನ್ನೆ ನೀವೆಲ್ಲ TV ನಿಮ್ಮ ಚಾನಲ್ನಲ್ಲೇ ತೋರಿಸ್ತೀರಿ ಮೊದಲನೇ ಬಾರಿಗೆ ಅದನ್ನು. 200 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಪ್ರಾರಂಭಿಕ ಅಂತ ಪ್ರಾರಂಭ ಏನು ಮಾಡ್ಕೊಂಡಿದ್ದಾರೆ. ಇವತ್ತು 200 ರೂಪಾಯಿ ತಗೊಳ್ಳಿ, ನಾಳೆ ಮತ್ತೆ 200 ತಂದು ಕೊಡ್ತೀವಿ, ಮತ್ತು ಕೊನೆ ಹಂತದಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಿಮ್ಮ ಚಿಹ್ನೆ ಯಾವುದು ಅಂದರೆ JDS ಚಿಹ್ನೆ ಅಂತ ಜನ ಮಾತನಾಡಿದ್ದಾರೆ. ಆ ಭಾವನೆ ಇದೆ. ಇಲ್ಲಿ ಆ ಕೇಸರಿ ಟವಲ್ ಹಾಕೊಂಡು ಕೆಲವರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ರಾತ್ರಿ ಸಂದರ್ಭದಲ್ಲಿ ಹೋಗಿ ಮನೆಗಳ ಬಾಗಿಲು ತೊಟ್ಟಿ ಜನಗಳನ್ನು ದುಡ್ಡಿನಲ್ಲಿ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಹೊರತುಪಡಿಸಿ ಅಭಿವೃದ್ಧಿಗೆ ನಾವೇನು ಮಾಡ್ತೀವಿ, ಶಿರಾ ತಾಲೂಕಿನಿರ್ತಕ್ಕಂಥ ನೀರಾವರಿ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತೀವಿ ಅಂತೇಳಿ ಇಲ್ಲಿಯವರೆಗೆ ಅವ್ರು ಯಾರೂ ಚರ್ಚೆ ಮಾಡಲಿಲ್ಲ. ನಿಮಗೆ ಅಲ್ಲಿ ನಾನು 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಈ ಮುದಲೂರು ಕೆರೆದೇ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಲ್ಲಿ, ಈಗಲೂ ಸಹ ಈಗಲೂ ನಡೀತಿದೆ. 2006ರಲ್ಲಿ ಆ ಕೆರೆ ವೀಕ್ಷಣೆ ಮಾಡಿದಾಗ ನಾನು DPRಗೆ ಆದೇಶ ಮಾಡಿದೆ. ಇದ್ದಂಥ ಕಡಿಮೆ ಅವಧಿನಲ್ಲಿ ಒಂದು ಸಿಕಾನ್ ಅಂತಕ್ಕಂಥ ಒಂದು ಕಂಪ್ನಿ, ಆ ಕಂಪ್ನಿಯವರು DPR ಮಾಡಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದು 65 ಕೆರೆಗೆ ಶಿರಾ ತಾಲೂಕಿನಲ್ಲಿ ನೀರು ತುಂಬಿಸ್ತಕ್ಕಂಥದ್ದು. ಹೇಮಾವತಿಯಿಂದ ತರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಪ್ಪರ್ ಭದ್ರಾದ್ದು ನಾನೇ ಏನು ಕ್ಲಿಯರೆನ್ಸ್ ಕೊಟ್ಟಿದ್ದೆ. ಅಪ್ಪರ್ ಭದ್ರಾದಿಂದ 19 TMC ನೀರನ್ನು ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದ ಕೆರೆಗಳು ತುಂಬಿಸ್ಲಿಕ್ಕೆ ಏನು ಉಪಯೋಗ ಮಾಡ್ತೀವಿ. ಚಿತ್ರದುರ್ಗದಲ್ಲಿ ನೀರಾವರಿ ಸೌಲಭ್ಯವನ್ನು ಹೊಲಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದ ಅಡಿನಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ. ಬಟ್ ಇದೆಲ್ಲ ಜನಕ್ಕೆ ತಲುಪಿದೆ, ಇವರಿಂದ ಹೆಲ್ಪ್ ಆಗಿದೆ, ಅವ್ರನ್ನ ಓಟ್ ಹಾಕಬೇಕು, ಈ ಥರದ್ದು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಈಗಿದೆ, ನಾನು ಎಲ್ಲ ಕಡೆ ಅದನ್ನೇ ಪ್ರಮುಖವಾಗಿ ಹೇಳ್ತಾ ಇದ್ದೇನೆ. ಜನವು ಅದನ್ನೇ ಕೇಳ್ತಾರೆ. ಈಗ 5 ವರ್ಷ BJP ಸರ್ಕಾರ ಇತ್ತು, 5 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಜಯಚಂದ್ರ ಅವರೇ ಸಣ್ಣ ನೀರಾವರಿ ಮಂತ್ರಿಗಳು. ಈಗ ಆ ಮೊದಲೂರು ಕೆರೆ ಬಗ್ಗೆ ಏನು ಚರ್ಚೆ ಮಾಡ್ತಾರೆ, ಕಳೆದ 5 ವರ್ಷದಲ್ಲಿ 1,08,000 ಕೋಟಿ ಸಿದ್ದರಾಮಯ್ಯನವರು ಕೊನೆ ಹಂತದಲ್ಲಿ ಕ್ಲಿಯರೆನ್ಸ್ ಕೊಟ್ಕೊಂಡ್ರಲ್ಲ ಇರಿಗೇಷನ್ಗೆ, ಆ ಕಾರ್ಯಕ್ರಮವನ್ನು ಯಾತಕ್ಕೆ ತರಲಿಲ್ಲ ಇಲ್ಲಿವರೆಗೆ. ಈಗ ಏನು ಹೇಳ್ತಾ ಇದ್ದಾರೆ, ಜನವು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತೇನಾದರೂ ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸಿದ್ರೆ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ರೆ JDS ಪಕ್ಷ ಅಂತಕ್ಕಂಥದ್ದು ಜನರಲ್ಲಿ, ಅದು ಎಲ್ಲ ಜಾತಿಗಳಲ್ಲಿ. ಸತ್ಯನಾರಾಯಣ ಇವಾಗ ಅವರ ಕುಟುಂಬದವ್ರನ್ನ ಎಲೆಕ್ಷನ್ಗೆ ತಂದಿದ್ದೀರಿ, ಕುಮಾರಣ್ಣವರು ಅನುಕಂಪದ ಆಧಾರದ ಒಂದು ಕಾರ್ಡ್ ಪ್ಲೇ ಮಾಡಿದ್ದಾರೆ ಕುಮಾರಣ್ಣನವರು ಅಂತ ಪ್ರಶ್ನೆ. ಇಲ್ಲಿ ಅನುಕಂಪ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕಳೆದ 10-15 ವರ್ಷಗಳಲ್ಲಿ ಯಾರಾದರೂ ಒಬ್ಬ ಶಾಸಕರು ಅಕಾಲಿಕವಾಗಿ ನಿಧನರಾದಾಗ ಆ ಕುಟುಂಬದ ಯಾರಾದರೂ ಒಬ್ಬರಿಗೆ ಕೊಡ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲೂ ಒಂದು ಪ್ರತಿದಿನ ನಡ್ಕೊಂಬಂದುಬಿಟ್ಟಿದೆ. ಅದೇ ರೀತಿಯಲ್ಲಿ ಇವತ್ತು ಸತ್ಯನಾರಾಯಣ ಅವರ ಧರ್ಮಪತ್ನಿಯವ್ರಿಗೆ ಏನು ಕೊಟ್ಟಿದ್ದೇವೆ, ಇಲ್ಲಿ ಅನುಕಂಪ ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯನಾರಾಯಣ ಅವರು ಶಾಸಕರಾದಾಗ ಸುಮಾರು 17,000 ಕುಟುಂಬಗಳಿಗೆ ಬಗರುಕುಂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅದೊಂದು ದಾಖಲೆ. ಅದನ್ನ ಎಲ್ಲ ಹಳ್ಳಿನಲ್ಲೂ ಚರ್ಚೆ ಮಾಡ್ತಾರೆ ಜನ ಹೋದಾಗ. ನಾವೊಂದು ಚರ್ಚೆ ಒಂದು ಭಾಗ ಸುಮ್ಮನೆ ಕೇಳ್ತೀನಿ ನಾನು. ಯಾವಾಗಲಾರು ಅನಿಸ್ತಾ ಇತ್ತೀಚೆಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸತ್ಯನಾರಾಯಣ ಅವರ ಮಿನಿಸ್ಟರ್ ಮಾಡಿದ್ರೆ ಇವಾಗ ತುಂಬಾ ಅಡ್ವಾಂಟೇಜ್ ಆಗಿರ್ತಿತ್ತು ಅಂತ? ಇಲ್ಲ, ಹಾಗೇನಿಲ್ಲ. ಸತ್ಯನಾರಾಯಣ ಅವರು ಒಬ್ಬ ಪ್ರಾಮಾಣಿಕವಾದಂಥ ಶಾಸಕರು. ಆಕ್ಚುಲಿ ಅವ್ರಿಗೆ ಮಾಡಬೇಕಾಗಿತ್ತು, ಆದರೆ ಅವತ್ತಿನ ಪರಿಸ್ಥಿತಿನಲ್ಲಿ ಕೆಲವು ಸಮಸ್ಯೆಯಿಂದ ಮಾಡ್ಲಿಕ್ಕಾಗಲಿಲ್ಲ. ಮಂತ್ರಿ ಮಾಡಲಿಲ್ಲ ಅಂತೇಳಿ ಅವರು ಅಸಮಾಧಾನಕ್ಕೆ ಒಳಗಾಗಲಿಲ್ಲ. ಇಲ್ಲಿ ಅವರು ಪಕ್ಷದ ಒಬ್ಬ ನಿಷ್ಠಾವಂತ ಶಾಸಕರಾಗಿ ಪಕ್ಷಕ್ಕೆ ಎಂದೂ ಸಹ ಮುಜುಗರ ತರದೆ ಅವರ ಒಂದು ದೊಡ್ಡ ಮಟ್ಟದ ಹೃದಯ ವೈಶಾಲ್ಯತೆಯನ್ನು ತೋರಿಸಿದ್ದಾರೆ. ಇವತ್ತು ಅದು ನಮ್ಮ ಪಕ್ಷದಲ್ಲಿ ಹಲವಾರು ಶಾಸಕರು ಕೇವಲ ಅಧಿಕಾರಿಗೆ ನಾವು ಅಂಟ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ಭಾವನೆಗಳನ್ನು ಕೆಲವರಿಂದ ಬಿತ್ತರಿಸ್ತಾರೆ. ಅದನ್ನು ಹೊರತುಪಡಿಸಿ ಅವ್ರು ನಡ್ಕೊಂಡಿದ್ದಾರೆ. ಸರ್, ಹೋರಾಟ ಅಂದ್ರೆ ಹೋರಾಟ. ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಕೂಡ ಫೀಲ್ಡ್ಗಳಿದ್ದಾರೆ, ಎಷ್ಟು ಸಾಧ್ಯನೋ ಮನವೊಲಿಸುವ ಪ್ರಯತ್ನ ನಡೆಯುತ್ತೆ. ಎಂಡ್ ಆಫ್ ದಿ ಡೇ ವೋಟ್ ಎಷ್ಟು ಬೀಳುತ್ತೆ, ನಾವೆಷ್ಟು ಗೆಲ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗಾಗಲೇ ಕಾಂಗ್ರೆಸ್ ಮತ್ತು JDS ಮತ್ತು BJP RR ನಗರದಲ್ಲಾಗ್ಲಿ ಮತ್ತು ಶಿರಾದಲ್ಲಾಗ್ಲಿ ಪ್ರಚಾರದ ಅಬ್ಬರವನ್ನ ನೀವು ಕೂತು ನೋಡಿದಿರಿ, ಗಮನಿಸ್ತಾ ಇದ್ದೀರಿ. ನಾವು ಆ ರೇಂಜ್ಗೆ ಮಾಡಿಲ್ವಲ್ಲ, ಇನ್ನೂ ಏನಾದ್ರು ಮಾಡಬೇಕು ಅನ್ನೋ ಸ್ಟ್ರಾಟಜಿನ, ಇಲ್ಲ ಸೈಲೆಂಟ್ ಆಗಿದ್ದೆ
ಇದೊಂದು ನಮ್ಮ ಸ್ಟ್ರಾಟಜಿ, ಈ ತರ ಕೆಲಸ ಮಾಡ್ತೀವಿ ನಾವು ಸೈಲೆಂಟ್ ಆಗಿ ಅನ್ನೋದು ಒಂದು ಇಲ್ಲ, ನೋಡಿ, ಈ ಬಾರಿ ಉದಾಹರಣೆಗೆ ರಾಜರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ನವರು ವರ್ನೋಟಕ್ಕೆ ಅಬ್ಬರದ ಪ್ರಚಾರದಲ್ಲಿದ್ದಾರೆ. ಎದುರೇಟು ಜೋರಾಗಿ ನಡೀತಿದೆ ಸರ್. ಅವರವರಲ್ಲಿ ಕೆಸರೆರಚಾಟನು ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಅವರು ಜನರ ಭಾವನೆಗಳಿಗೆ, ಜನರ ಸಮಸ್ಯೆಗಳಿಗೆ ಏನು ನಾವು ಕೆಲಸ ಮಾಡ್ತೀವಿ ಅನ್ನೋ ವಿಷಯಗಳು ಪ್ರಸ್ತಾಪ ಮಾಡ್ತಿಲ್ಲ. ಮತ್ತೆ ಇಬ್ರು ಎರಡೂ ಪಕ್ಷಗಳು ಅವ್ರ ಮೇಲೆ ಕಾಮೆಂಟ್ಸ್ ಮಾಡ್ತಾರೆ, ಇವ್ರ ಮೇಲೆ ಕಾಮೆಂಟ್ಸ್ ಮಾಡ್ಕೊಂಡು ಹೊರಟಿದ್ದಾರೆ. ಇಲ್ಲಿ ಪ್ರಶ್ನೆ, ನಮ್ಮ ಪಕ್ಷದ ಕಾರ್ಯಕರ್ತರು ಸೈಲೆಂಟ್ ಆಗಿ ಇವತ್ತು ಮನೆಗೆ ಹೋಗಿ ಜನರ ವಿಶ್ವಾಸ ಗಳಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅಬ್ಬರ ಇಲ್ಲ. ನಾನಿವತ್ತು ನೆನ್ನೆಯೂ ಸಹ ಹಲವಾರು ಕಡೆ ನಾನೇ ಖುದ್ದು ಒಂದು 8 ಸಭೆಗಳು ಮಾಡಿದ್ದೇನೆ. ನಾವೇನು ಸಭೆಗಳಿಗೆ ಯಾರಿಗೂ ಹಣ ಕೊಟ್ಟು ಕರ್ಕೊಂಬಂದಿಲ್ಲ. ವಾಲಂಟಿಯರ್ ಆಗಿ ಆ ಭಾಗದ ನಾಗರಿಕರು ಬಂದು ಬೆಂಬಲ ಸೂಚಿಸಿದ್ದಾರೆ. ನಮಗೂ ಕಾಂಗ್ರೆಸ್ಸು ಬಿಜೆಪಿಗೂ ಇರತಕ್ಕಂಥ ವ್ಯತ್ಯಾಸಗಳಿದು. ನನಗೆ ಇನ್ನೊಂದು ನಗು ಬರ್ತಕ್ಕಂಥದ್ದು, ನಮ್ಮ ಬಿಜೆಪಿ ಅಧ್ಯಕ್ಷ ಏನಿದ್ದಾರೆ ನವೀನ್ ಕಟೀಲ್ ಅವರು ನೆನ್ನೆ ಅಲ್ಲೆಲ್ಲೋ ಭಾಷಣ ಮಾಡಿದ್ದಾರೆ. ಈ ರಾಜ್ಯದಲ್ಲಿ 3 ರೀತಿಯ ಮುಖ್ಯಮಂತ್ರಿಗಳಿದ್ರು. ಸಿದ್ದರಾಮಯ್ಯನವರು ಕಣ್ಣಲ್ಲಿ ನೀರನ್ನು ಹಾಕಿಸ್ತಕ್ಕಂಥ ಮುಖ್ಯಮಂತ್ರಿ ಜನರಿಗೆ, ಕುಮಾರಸ್ವಾಮಿಯವರು ಅವರೇ ಕಣ್ಣಲ್ಲಿ ನೀರು ಹಾಕ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಯಡಿಯೂರಪ್ಪನವರು ಜನರ ಕಣ್ಣೂರಿಸ್ತಕ್ಕಂಥ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಬಹುಶಃ ನಿಮ್ಮ ಚಾನೆಲ್ನಲ್ಲೇ ಪ್ರತಿದಿನ ಅರ್ಧ ಗಂಟೆ ಪ್ರೋಗ್ರಾಮ್ ಪ್ರತಿದಿನ ಮಾಡ್ತಿದ್ದೀರಿ. ಉತ್ತರ ಕರ್ನಾಟಕದ ಜನ, ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಿ 2 ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ರಸ್ತೆಯಲ್ಲಿ ಮಲಗಿರ್ತಕ್ಕಂಥ ದೃಶ್ಯಗಳನ್ನು ನೀವೇನು ತೋರಿಸ್ತಾ ಇದ್ದೀರಿ? ಕಟೀಲ್ ಅವರು ಅದನ್ನೇನಾದರೂ ನೋಡಿದ್ದಾರಾ? ಈ ರಾಜ್ಯದಲ್ಲಿ ಈ ಒಂದು ಬಿಜೆಪಿ ಸರ್ಕಾರ ಯಾರಾದರೂ ಆ ಹತಾಶ ಮನೋಭಾವದಲ್ಲಿ ಇವತ್ತು ಬೀದಿಗೆ ಬಂದಂಥ ಕುಟುಂಬಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದೀರಾ? ವೇದಿಕೆ ಮೇಲೆ ವಿದೂಷಕನ ಥರ ಭಾಷಣ ಮಾಡೋಕ್ಕೂ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲೂ ಹಲವಾರು ವ್ಯತ್ಯಾಸಗಳೇನಿದೆ. ಈ ರೀತಿಯ ಆ ಒಂದು ಬಿಜೆಪಿ ಪಕ್ಷದ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ವಿದೂಷಕನ ಥರ ನಟನೆ ಮಾಡ್ತಕ್ಕಂಥದ್ದಕ್ಕೆ ಹೋಗಬೇಡಿ. ಜನಗಳ ಮುಂದೆ ನೀವು ನಗುಪಾಟ್ಲಿಗೆ ಈಡಾಗ್ತಾ ಇದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಕಟೀಲ್ ಅವರ ಮಾತುಗಳನ್ನ ಪ್ರಸ್ತಾಪ ಮಾಡ್ತಾ, ಹಾಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಬದಲಾವಣೆ ಆಗಬೇಕು? ಬಿಜೆಪಿ ಪಕ್ಷವೇ ಬದಲಾವಣೆ ಆಗಬೇಕಾ ಅಥವಾ ಪಕ್ಷದೊಳಗಿನ ನಾಯಕತ್ವ? ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಮಾತಾಡ್ತಿರ್ಬೇಕಾದ್ರೆ ಬಿಹಾರ್ ಎಲೆಕ್ಷನ್ ಮುಗಿಲಿ, ಯಡಿಯೂರಪ್ಪನವ್ರ ಸೀಟಲ್ಲಿ ಇರಲ್ಲ ಅಂದ್ರು. ಅಲ್ಲೆಲ್ಲೋ ನಿಂತ್ಕೊಂಡು ಯತ್ನಾಳವರು ಒಂದಷ್ಟು ದಿನದ ಮುಂಚೆ ಉತ್ತರ ಕರ್ನಾಟಕದವ್ರು ಬರ್ತಾರೆ, ಸಿಎಂ ಆಗ್ತಾರೆ, ಇನ್ನು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಆಟ ನಡೆಯಲ್ಲ ಅಂದ್ರು. ಹಾಗಿದ್ರೆ ಕುಮಾರಸ್ವಾಮಿ ಅವರ ಅನಿಸಿಕೆ ಏನು? HD ಕುಮಾರಸ್ವಾಮಿ ಅವರ ಮನೆಗೆ ಬಂದಿದ್ದೀವಿ ಬೆಳಗ್ಗೆ, ಅವ್ರ ಜೊತೆ ಲೈವ್ ಅಂಡ್ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಅವ್ರಿಗೆ ಶಿರಾಗ್ ಹೊರಡ್ತಾರೆ ಪ್ರೋಗ್ರಾಮ್ ಮುಗಿಸ್ಕೊಂಡು, ಅಲ್ಲೂ ಕಾಯ್ತಾ ಇದ್ದಾರೆ. 18 ಹಳ್ಳಿಗಳು ಪ್ರತಿ ದಿನ ಕವರೇಜು. ಸರ್ ಟೆಲ್ ಮಿ ಸರ್, ಬ್ರೇಕ್ ಮುಂಚೆ ಮಾತಾಡ್ತಿದ್ವಿ, నేను ಸಿದ್ದರಾಮಯ್ಯ ಅವರು ಕೂತು ನ್ಯೂಸ್ 18 ಜೊತೆ ಮಾತಾಡ್ಬೇಕಾದ್ರೆ ಇದನ್ನ ಮೆನ್ಷನ್ ಮಾಡಿದ್ರು. ಅವ್ರ ಭವಿಷ್ಯ ಕೂಡ ನೋಡಿದ್ರು, ಗೊತ್ತಿಲ್ಲ ನಂಗೆ ಯಾವ ಆಂಗಲ್ ಅಲ್ಲಿ ಹೇಳಿದ್ರು ಅಂತ. ಅದು ಯಡಿಯೂರಪ್ಪನವರ ಕುರ್ಚಿಯ ಭವಿಷ್ಯ ನೋಡಿದ್ರು. ಮುಗಿಲಿ ಬಿಹಾರ ಎಲೆಕ್ಷನ್, ಗೊತ್ತಾಗತ್ತಿಲ್ಲ ಕರ್ನಾಟಕದಲ್ಲಿ ಅಂತ. ನಿಮಗೂ ಹಾಗೆ ಅನ್ಸುತ್ತಾ ಸರ್? ಆ ಚೇಂಜ್ ಆಗಬೇಕು ಅಂತ ನೀವು ಆಗುತ್ತೆ ಅಂತ ನೀವು ಅನ್ಕೋತೀರಾ? ಇಲ್ಲ, ನನಗೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅವರ ಸಮಸ್ಯೆಗಳೇನಿದೆ, ಬಹುಶಃ ಬಿಜೆಪಿಗೆ ಯಡಿಯೂರಪ್ಪನವರು ಇವತ್ತು ಇಲ್ಲ ಅಂದಾಗ ಬಿಜೆಪಿ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ದು ಗಾಬರಿ ಅವರಲ್ಲಿದೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಬಿಜೆಪಿನಲ್ಲಿ ಆ ಪಕ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ, ಇಲ್ಲಿ ಆ ಪಕ್ಷಕ್ಕೆ ಸ್ವಲ್ಪ ಈ ವೋಟ್ ಕ್ಯಾಚರ್ ಇರತಕ್ಕಂಥದ್ದು ಇವತ್ತು ಯಡಿಯೂರಪ್ಪನವರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ನೋಡಿ, ಕಳೆದ 2013 ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಬೇರ್ಪಟ್ಟರು. ಅವ್ರು ಬೇರ್ಪಟ್ಟಿದ್ರಿಂದ ಕಾಂಗ್ರೆಸ್ ಅಲ್ಲಿ ಅವತ್ತು ಮೆಜಾರಿಟಿ ಬಂದರು. ಬಹುಶಃ ಯಡಿಯೂರಪ್ಪನವರು ಅವತ್ತು ಸಹ ಬಿಜೆಪಿಲೇ ಮುಂದುವರೆದಿದ್ರೆ ಕಾಂಗ್ರೆಸ್ ಅವತ್ತು 60-70ಕ್ಕೂ ನಿಂತು ಹೋಗ್ತಿತ್ತು. ಸರ್ಕಾರ ರಚನೆ ಮಾಡಲಿಕ್ಕೆ ಅವ್ರ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಿ ಕೆಲಸ ಮಾಡಿದ್ರು. ಹಾಗಾಗಿ ಈ ಪ್ರಶ್ನೆ ಅಷ್ಟೇ, ಯಡಿಯೂರಪ್ಪನವರ ಬದಲಾವಣೆ ಆಗುತ್ತೆ ನಿಮ್ಗೆ ಅನ್ಸುತ್ತಾ? ಈಗ ತುಂಬಾ ದೆಹಲಿಯಲ್ಲಿ ಆ ರೀತಿಯ ವಾತಾವರಣ ಇದೆ ಅಂತಕ್ಕಂಥದ್ದನ್ನ ಬಿಜೆಪಿ ಆಂತರಿಕವಾಗಿ ಚರ್ಚೆ ಮಾಡ್ತಾರೆ, ಅವ್ರ ಪಕ್ಷದಲ್ಲಿ ಮಾಡ್ಕೋತಾರೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೂ ಅವರಲ್ಲಿ ಭಯ ಇದೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದ್ರೆ ಅವರು ರೀಪ್ಲೇಸ್ ಮಾಡ್ಲಿಕ್ಕೆ ಅವರನ್ನ ವಾಟ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಅನ್ನೋದು ಪ್ರಶ್ನೆ. ಅಲ್ಲಿ ಅವರಿಗೆ ಯಡಿಯೂರಪ್ಪನವರು ತೆಗೆದ ನಂತರ ಇನ್ನೊಂದು ಹೊಸ ನಾಯಕತ್ವ ತರತಕ್ಕಂಥದ್ದಕ್ಕೆ ತಕ್ಷಣಕ್ಕೆ ಅವರಲ್ಲಿ ವ್ಯಾಕ್ಯೂಮ್ ಇದೆ. ಅದರಿಂದ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ನನ್ನ ಅಭಿಪ್ರಾಯದಲ್ಲಿ ನನಗೆ ಆಗಿರತಕ್ಕಂಥ ಅನುಭವಗಳು, ಬಿಜೆಪಿ ಪಕ್ಷ ಕೊನೆಯ ಕ್ಷಣದವರೆಗೆ ಅಧಿಕಾರವನ್ನು ಅಷ್ಟು ಸುಲಭವಾಗಿ ಅವ್ರು ಬಿಟ್ಕೊಡೋದಿಲ್ಲ. ಸರ್ ಟೆಲ್ ಮಿ ಸರ್, ಈ 2 ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತರು, ಬಿಜೆಪಿ ಗೆದ್ದರು, ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಥವಾ ತೊಳ್ಕೊಂಬಳಕ್ ಆಗ್ಬಿಡುತ್ತಪ್ಪ ಅಂತ ಈ ಟೆನ್ಷನ್ ಯಾರಿಗೂ ಇಲ್ಲ. ಅದ್ರ ಪ್ರತಿಷ್ಠೆ ಅಂತೂ ಇದ್ದೇ ಇದೆ.
ಸಪೋಸ್ ಏನಾದ್ರು ಅನ್ಕೋಣ ಬಿಜೆಪಿ ಸೋತು ಬಿಡುತ್ತು ಅಂತ ಅನ್ಕೋಣ ಸರ್, ಗೊತ್ತಿಲ್ಲ. ಸಪೋಸ್ ಕಾಂಗ್ರೆಸ್ ಜೆಡಿಎಸ್ ಗೆತ್ತು ಅಂದ್ರೆ ಆಗ ಬಿಜೆಪಿ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಇಲ್ಲ, ಇಲ್ಲಿ ಬೈ ಎಲೆಕ್ಷನ್ಗಳ ರಿಸಲ್ಟ್ ಏನಿದೆ ಅದು ಸಾರ್ವತ್ರಿಕ ಚುನಾವಣೆಗಳು ಬಂದಾಗ ಬರ್ತಕ್ಕಂಥ ರಿಸಲ್ಟೇ ಬೇರೆ. ಹಳೆ ಇಲ್ಲಿ ಈವನ್ ಎಸ್ ಎಂ ಕೃಷ್ಣ ಅವರು 2 ಬೈ ಎಲೆಕ್ಷನ್ ಗೆದ್ರು, 4 ತಿಂಗಳಿಗೆ ಚುನಾವಣೆ ಹೋದ್ರು, ಯಾವತ್ತು ಸೋತ್ರ. ಇದು ಏನ್ ನಡೀತದೆ ಇಲ್ಲಿ, ಈ 2 ಸ್ಥಾನವನ್ನ ನಾವು ವಿರೋಧ ಪಕ್ಷಗಳು ಗೆದ್ದ ತಕ್ಷಣ ಬಿಜೆಪಿ ಸರ್ಕಾರ ಏನು ಹೋಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಕೆಲವರು ಬಿಜೆಪಿ ಒಳಗೆ ತೆಗಿಬೇಕು ಅಂತಕ್ಕಂಥದ್ದು ಒಂದು ವರ್ಗ ಏನಿದೆ, ಅವರಿಗೆ ಸ್ವಲ್ಪ ಈ ಒಂದು 2 ಚುನಾವಣೆ ಆದರೂ ಬಿಜೆಪಿ ಸೋತಾಗ ಸ್ವಲ್ಪ ಅವರು ವಾಯ್ಸ್ ರೈಸ್ ಮಾಡಲಿಕ್ಕೆ ಅವ್ರಿಗೊಂಚೂರು ಸ್ಟ್ರೆಂಥನ್ ಆಗ್ಬೋದು ಅಷ್ಟೇ. ಬಟ್ ಯಡಿಯೂರಪ್ಪನವ್ರನ್ನ ತೆಗಿಲಿಕ್ಕೆ ಇವ್ರ ಕೈಲಿ ಸಾಧ್ಯವ? ಇದು ಪ್ರಶ್ನೆ ಇಲ್ಲಿ. ತುಂಬಾ ಜನ ಬಿಟ್ಟೋದ್ರಲ್ಲ ಸರ್, ಸಮ್ಮಿಶ್ರ ಸರ್ಕಾರ ಇದ್ದಾಗ ನಿಮ್ಮ ನಾಯಕತ್ವ ಇತ್ತು, ಅದರಿಂದನೇ ನಿಮ್ಮ ನಾಯಕತ್ವ ಹೋಯ್ತು, ಇವಾಗ ಅವ್ರ ಮೇಲೆ ಏನು ಬೇಜಾರಿಲ್ವಾ ಸರ್? ಇಲ್ಲ, ನನಗೇನು ಯಾರ ಮೇಲೂ ಬೇಜಾರಿಲ್ಲ. ನಿಮ್ಗೆ ಹೇಳಬೇಕು ಅನ್ನೋದನ್ನ ನಾನು ಯಡಿಯೂರಪ್ಪನವ್ರಿಗೂ ಹೇಳಿದೆ, ನನಗೆ ನಿಮ್ಮ ಮೇಲೂ ಬೇಜಾರಿಲ್ಲ, ನನಗೇನು ಆ ಥರ ಇಲ್ಲ, ನನಗೆ ಎಲ್ಲ ನೋಡಾಗಿದೆ. ನನಗೆ ನಾಳೆ ಬೆಳಗ್ಗೆ ಏನು ಅಧಿಕಾರ ಹಿಡಿಬೇಕು ಅನ್ನೋ ಹುಚ್ಚು ಇಲ್ಲ ನನಗೆ. ಇವತ್ತು ಒಳ್ಳೆಯ ಒಂದು ರೀತಿ ಕೆಲಸ ಮಾಡಿ ಜನ ಕಷ್ಟದಲ್ಲಿದ್ದಾರೆ, ನಮ್ಮ ಕಡೆಗೆ ಏನು ಬೇಕೋ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಈ ಸರ್ಕಾರದ ಬಗ್ಗೆ 2008ರಲ್ಲಿ ನಾನು ಏನು ಅಫೆನ್ಸಿವ್ ಇದ್ದೆ, ಆ ಅಫೆನ್ಸಿವ್ ಈಗಲೂ ಹೋಗಿಲ್ಲ. ಬಟ್ ಒಳಗಡೆ ಚುಸ್ತಾ ಇದೆಯಾ? ಅಧಿಕಾರ ಇದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು. ಅಧಿಕಾರ ಯಾರೇ ಒಬ್ಬ ಜನಪ್ರತಿನಿಧಿ ಅಧಿಕಾರ ಇದ್ದಾಗ ಜನಗಳಿಗೆ ಕೆಲಸ ಮಾಡಿಕೊಡೋದಕ್ಕೂ, ಅಧಿಕಾರ ಇಲ್ಲದೆ ಇನ್ನೊಬ್ಬರ ಮುಖಾಂತರ ಅರ್ಜಿ ಹಾಕಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಮಾಡದೆ ನಾನು ನನ್ನ ಅವಧಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕಾರಣ ಇನ್ನು ಮಾಡ್ಬೋದಾಗಿತ್ತು, ಅನ್ನೆಸರಿ ನನಗೆ ಸಮಯದ ಕೊರತೆ ಅಲ್ಲಿ. ಈಗ ನೋಡಿ, ಸಾಲ ಮನ್ನಾ ಬಹಳ ಜನ ರೇಗಿಸೋರು, ಎಲ್ಲಿದೆ ದುಡ್ಡು, ಎಲ್ಲಿ ತರ್ತೀಯ ಅಂತ. ನಾನೇನು ಜನಗಳ ಮೇಲೆ ದೊಡ್ಡ ಮಟ್ಟದ ಹೊರೆ ಹೊರಿಸಲಿಲ್ಲ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಹೊಂದಿಸ್ತೆ. ಅದಷ್ಟೇ ಅಲ್ಲ, ಸಿದ್ದರಾಮಯ್ಯವರ ಕಾಲದ ಎಲ್ಲ ಕಾರ್ಯಕ್ರಮಗಳು, ಅವರ ಭಾಗ್ಯದ ಕಾರ್ಯಕ್ರಮಗಳೇನಿತ್ತು ಹೆಸರು, ಅದು ಎಲ್ಲದಕ್ಕೂ ಹಣ ಅವ್ರಿಗೆ ಏನು ಕೊಡಲೇಬೇಕು ಅಂತ ಹೇಳಿದ್ರೆ ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ ಸರ್. ನೋಡೋಕೋದು ನಿಮ್ಮ ಬಗ್ಗೆ ಒಳ್ಳೆ ಮಾತಾಡ್ಬೇಕಲ್ಲ ಸರ್ ಅವರು. ಅದು ಏನಕ್ಕೆ ಅವ್ರು ಯಾಕೆ ಮಾತಾಡ್ತಾರೆ? ಈಗ ನಾನು ಅವರಿಗೆ ಬಂದಿದ್ದಂಥ ನೋವು, ಕುಮಾರಸ್ವಾಮಿ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಇಲ್ಲ, ಕುಮಾರಸ್ವಾಮಿ ಲಾಭ ಪಡ್ಕೊತಾನೆ ಅಂತೇಳಿ, ಅದು ಲಾಭ ಅಂದ್ರೆ ದುಡ್ಡಿನ ಲಾಭ ಅಲ್ಲ, ಜನಗಳ ಪ್ರೀತಿ ಗಳಿಸ್ಕೊಂಡ್ಬಿಡ್ತಾನೆ ಅಂತೇಳಿ ತೆಗೆದ್ರು ಅವರು ನನ್ನ. ನಾನು ಗ್ರಾಮ ವಾಸ್ತವ್ಯ ಪ್ರಾರಂಭ ಮಾಡಿದೆ. ಗುಲ್ಬರ್ಗ, ರಾಯಚೂರು, ಬೀದರ್ನಲ್ಲಿ 3 ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಮಾಡಿದೆ ನಾನು. ಡೇ 1ನಿಂದ ನನಗೆ ಸರ್ಕಾರ ನಡೆಸಲಿಕ್ಕೆ ಯಾವ ಮಟ್ಟದ ಕೋಆಪರೇಷನ್ ಕೊಟ್ಟರು ಇವರು. ಕಾಂಗ್ರೆಸ್ನ ನಾಯಕರುಗಳು ಅವರ ಇಲಾಖೆಗಳೇನಿತ್ತು, ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಯಾವ ಇಲಾಖೆಯ ವಿಮರ್ಶೆ ಮಾಡಾಗಿಲ್ಲ, ಆ ಇಲಾಖೆಗೆ ಯಾವ ಅಧಿಕಾರಿಗಳನ್ನು ಅವ್ರ ಪರ್ಮಿಷನ್ ಇಲ್ಲದೆ ಹಾಕಾಗಿಲ್ಲ, ಆ ರೀತಿ ಇಟ್ಟಿದ್ರು. ಕೆಲವು ಶಾಸಕರು ಬಂದು ಏನು ಎಷ್ಟೊತ್ತು ಕಾಯಬೇಕು ಅಂತೇಳಿ, ನಾನು ಜನಸಾಮಾನ್ಯರ ಮುಖ್ಯಮಂತ್ರಿ, ಜನಗಳು ನೋಡೋದು ಮುಂಚೆ ಯಾವ ರೀತಿ ನನಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು. ಅಷ್ಟೆಲ್ಲ ಇದ್ರ ನಡುವೆ ನಾನು ಸಾಲ ಮನ್ನಾ ಒಂದೇ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದು. ನಿಮ್ಗೆ ಹೇಳ್ಬೇಕಾದ್ರೆ ಬಡವರು ಬಂಧು ಅಂತಕ್ಕಂಥ ಒಂದು ಯೋಜನೆ ಅಂತಂದೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ. ಇವತ್ತೇನು ಆತ್ಮನಿರ್ಭರ ಹೇಳ್ತಾರೆ ನರೇಂದ್ರ ಮೋದಿ ಅವರು, ಹೆಸರಿಟ್ಟಿದ್ದಾರೆ. ಚೈನಾ ಜೊತೆ ಇವತ್ತು ನಾವು ಕಾಂಪೀಟ್ ಮಾಡಬೇಕು ಅಂತೇಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಒಂದು ಯೋಜನೆ ತಂದೆ. 9 ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮಾಡಲಿಕ್ಕೆ ಯಾವುದೇ ಸಮಯ ವ್ಯರ್ಥ ಮಾಡದೆ 14 ತಿಂಗಳಲ್ಲಿ ಯಾವ ಇನ್ಸೆಂಟಿವ್ ಕೊಡ್ತೀವಿ ಕಾರ್ಖಾನೆ ಪ್ರಾರಂಭ ಮಾಡೋರಿಗೆ, ಎಲ್ಲ ರೀತಿಯ ಆದೇಶಗಳನ್ನು ಮಾಡಿದ್ದೀನಿ. ಸರ್ಕಾರದ ರೆಕಾರ್ಡ್ನಲ್ಲಿದೆ ಸರ್. ನಿಮ್ಮ ಎಲ್ಲ ಯೋಜನೆಗಳು, ಜನಹಿತ ಕೆಲಸಗಳು ಅಖಂಡ ಕರ್ನಾಟಕವನ್ನ ಮತ್ತು ಎಲ್ಲ ಭಾಗದಲ್ಲೂ, ಬೀದರಿಂದ ಚಾಮರಾಜನಗರ, ಕರಾವಳಿಯಿಂದ ಕೋಲಾರ, ಎಲ್ಲ ದಿಕ್ಕುಗಳಲ್ಲೂ ಕೂಡ ಒಟ್ಟಿಗೆ ಒಂದೇ ತೆಕ್ಕೆಗೆ ತೆಗೆದುಕೊಳ್ಳೋದು ಕಷ್ಟ ಆಗೋಯ್ತು ಸರ್. ಬಿಕಾಸ್ ಇವ್ರು ನಮ್ಮ ಕಡೆಯವ್ರ ಮುಖ್ಯಮಂತ್ರಿ ಅಲ್ಲ ಅನ್ನೋದೊಂದು ದೊಡ್ಡ ಕೂಗು. ಅದು ನನಗೆ ಸ್ವಲ್ಪ ಕೊರತೆ ಇದೆ. ನೀವು ಹೇಳಿದಂಥ ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ಪ್ರೀತಿ ಇದೆ. ನಾನು ಹೋದಾಗ ಬಹಳ ಜನವೂ ಸೇರ್ತಾರೆ, ಆದರೆ ಓಟ್ ಹಾಕಲ್ಲ ಅನ್ನೋದಕ್ಕೆ ಕಾರಣ ಆ ನನಗಿರ್ತಕ್ಕಂಥ ಒಂದು ಜನರ ಒಂದು ಅಭಿಪ್ರಾಯ ಏನಿದೆಯಲ್ಲ, ಅದನ್ನ ಓಟ್ ಹಾಕಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಲೀಡರ್ಶಿಪ್ಗಳ ಕೊರತೆ ಇದೆ ನನಗೆ ಸರ್. ಈ ಬೈ ಎಲೆಕ್ಷನ್ ಅಲ್ಲಿ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ಗೆ ಮತ ಹಾಕುವವರು, ನನ್ನ ಪ್ರಕಾರ, ನಾನು ಅಡ್ಜಸ್ಟ್ಮೆಂಟ್ ಆಸ್ಕಿ ನಿಮ್ಮನ್ನು ಕೇಳಬೇಕಷ್ಟೇ, ಕುಮಾರಸ್ವಾಮಿ ಅವರು ಅಂತ ಮತ ಹಾಕ್ತಾರಾ, ಇಲ್ಲ ಈ ಭಾಗದಲ್ಲಿ ನಮ್ಗೆ ಯಾವುದೋ ನಾಯಕನ ಇದ್ದಾನಪ್ಪ ಇದನ್ನ ನೋಡಿ ನಾವು ಮತ ಹಾಕಬೇಕು ಅಂತೀರಾ ನೀವು? ಇಲ್ಲ, ಒಂದು ವರ್ಗದಲ್ಲಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ಒಂದು ರೀತಿಯ ಒಂದು ಅಭಿಮಾನ
ಇಟ್ಕೊಂಡಿರ್ತಕ್ಕಂಥದ್ದೇನಿದೆ, ವಿಶ್ವಾಸ ಇರ್ತಕ್ಕಂಥದ್ದೇನಿದೆ, ಅದ್ರ ಮೇಲೆ ಓಟನ್ನು ಹಾಕ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಒಂದು ವರ್ಗ ಇದೆ. ಆರ್ ನಗರದ ಕ್ಯಾಂಡಿಡೇಟ್ ಹೇಳ್ತಾ ಇದ್ರು ಜೆಡಿಎಸ್ನವರು, ಇದು ಕುಮಾರಣ್ಣ ನಿಂತಿರೋದೆ, ನನ್ನ ಹಿಂದೆ ಅವರೇ ಇರೋದು, ಅವ್ರನ್ನ ನೋಡೇ ಓಟ್ ಹಾಕ್ತಾರೆ ಅಂದ್ರು. ಅದಕ್ಕೆ ಪ್ರಶ್ನೆ ರೈಸ್ ಇಲ್ಲ, ಅದಕ್ಕೂ ನಾನು ಅದನ್ನೇ ಹೇಳಿದ್ದೀನಿ. ಒಂದು ವರ್ಗ ಏನಿದೆ, ಕುಮಾರಣ್ಣಂಗೋಸ್ಕರ ಓಟ್ ಹಾಕಬೇಕು ಅಂತಕ್ಕಂಥ ವರ್ಗವೂ ಇದೆ, ಅದರ ಮೇಲೆ ಓಟ್ ಹಾಕ್ತಕ್ಕಂಥವ್ರು ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಷದ ಕೆಲವು ಕಾರ್ಯಕ್ರಮಗಳ ಆಧಾರದ ಮೇಲೆ, ದೇವೇಗೌಡರು ಕೊಟ್ಟಂತ ಹಲವಾರು ಕಾರ್ಯಕ್ರಮಗಳ ಆಧಾರದ ಮೇಲೆ ಮತ ಕೊಡ್ತಕ್ಕಂಥ ಒಂದು ಹಿಂದಿನ ಹಳೆಯ ವರ್ಗ ಏನಿದೆ, ಅದು ಒಂದು ವರ್ಗ ಇದೆ. ಅದರಿಂದ ಇಲ್ಲಿ ಇದೆಲ್ಲ ಕೂಡಿ ನಮಗೆ ಒಂದು ಶಕ್ತಿ ತುಂಬಿರತಕ್ಕಂಥದ್ದು ಈ ಒಂದು ವಾತಾವರಣ. ಸರ್, ಕುಟುಂಬದಲ್ಲಿ ಕೂಡ ತುಂಬಾ ಜನ ನೀವು ನಾಯಕರಿದ್ದೀರಿ. ಎರಡೂ ಭಾಗದಲ್ಲಿ ಮೊನ್ನೆ ದೇವೇಗೌಡರು ಕೂಡ ಪ್ರೆಸ್ ಮೀಟ್ ಮಾಡಿ ಮಾತಾಡ್ಬೇಕಾದ್ರೆ ನಾವು ಶೇರ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಇಲ್ಲಿ ಪ್ರಚಾರ ಮಾಡ್ತಿದ್ದೀವಿ, ಇನ್ಕ್ಲೂಡಿಂಗ್ ಪ್ರಜ್ವಲ್ ಇಂದ ಹಿಡಿದು MP ಇಂದ ಹಿಡಿದು ಎಲ್ಲರೂ ಕೂಡ ಮಾಡ್ತಿದ್ದೀವಿ ಅಂತ. ಹೇಗೆ ಸರ್ ಈ ಸ್ಟ್ರಾಟಜಿ ಹೇಗೆ ವರ್ಕ್ ಆಗ್ತಿದೆ? ಬಿಕಾಸ್ ನಿಖಿಲ್ ಕುಮಾರಸ್ವಾಮಿ ಆನ್ ಗ್ರೌಂಡ್ ಹೇಳ್ತಿದ್ದಾರೆ. ನೋಡಿ, ಈಗ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಒಂದು ಅಪಪ್ರಚಾರ ಮಾಡಿದ್ರು, ಚುನಾವಣೆ ಡಿಕ್ಲೇರ್ ಆದರೂ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಏನೋ ಸಾಫ್ಟ್ ಕಾರ್ನರ್ ಇದೆ, ಅದಕ್ಕೆ ಬರ್ತಿಲ್ಲ ಅಂತಕ್ಕಂಥದ್ದು ಒಂದು ಅಪಪ್ರಚಾರಗಳು ನಡೀತು. ಈಗ ಕಳೆದ 2 ದಿನಗಳಿಂದ ರಾಜರಾಜೇಶ್ವರಿನಗರದಲ್ಲೂ ಈಗ ಕ್ಯಾಂಪೇನ್ ಮಾಡಿದ್ದಾರೆ, ಶಿರಾದಲ್ಲೂ ಕ್ಯಾಂಪೇನ್ ಮಾಡಿದ್ದಾರೆ. ದಿನ ಶಿರಾದಲ್ಲಿ ನಿನ್ನೆ 24 ಹಳ್ಳಿ ಕವರ್ ಮಾಡಿ ಬಂದರು. ಇಲ್ಲಿ ನಮ್ಮ ರಾಜರಾಜೇಶ್ವರಿನಗರದಲ್ಲಿ ಮೊನ್ನೆ ದಿನ ಇದ್ರು, ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ. ನಾಳೆ ರಾಜರಾಜೇಶ್ವರಿನಗರನೇ, ಮತ್ತೆ ಶನಿವಾರನೂ ರಾಜರಾಜೇಶ್ವರಿನಗರದಲ್ಲೇ ಇರ್ತಾರೆ, ಭಾನುವಾರನೂ ಇರ್ತಾರೆ. 4 ದಿನ ರಾಜರಾಜೇಶ್ವರಿನಗರದಲ್ಲೇ ಇರ್ತಾರೆ. ನಾನು ಅವರು ಇಲ್ಲಿದ್ದಾಗ ನಾನು ಶಿರಾಗೆ ಹೋಗ್ತಿದ್ದೀನಿ, ಶಿರಾದಲ್ಲಿ ಅವನು ಹೋದಾಗ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ಇಬ್ಬರು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ತಗೊಂಡಿದ್ವಿ. ಅದರ ಜೊತೆಗೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು ಶಿರಾದ ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಇದು ಒಂದು ಕೋಆರ್ಡಿನೇಟ್ ಮಾಡಿ ಇವತ್ತು ಚುನಾವಣೆ ನಡೆಸ್ತಾ ಇದ್ದೇವೆ. ಈ 2 ಸೀಟ್ಗಳನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ. ಇದನ್ನ ಗೆದ್ದೇ ಗೆಲ್ತೀವಪ್ಪ, ಇದನ್ನ ಬಿಡಲ್ಲ ಅಷ್ಟು ಈಸಿಯಾಗಿ ಅಂತ ಎಲ್ಲರ ಮೇಲೆ ಯಾವ್ದು ನಂಬಿಕೆ ಇದೆ ಸರ್? ತುಂಬಾ ನನಗೆ 2 ಕ್ಷೇತ್ರದ ಮೇಲೆ ಈ ಬಾರಿ ನಂಬಿಕೆ ಇದೆ. ಫಸ್ಟ್ ನನಗೆ ರಾಜರಾಜೇಶ್ವರಿನಗರದ್ದು ಸ್ವಲ್ಪ ಅಳುಕಿತ್ತು, ಆದರೆ ಈಗ ಜನಗಳ ಭಾವನೆಗಳು ನೋಡಿದಾಗ ರಾಜರಾಜೇಶ್ವರಿನಗರದಲ್ಲೂ ಸಹ ನಮ್ಮ ಅಭ್ಯರ್ಥಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹೊಸ ಮುಖ ಇದ್ದಾನೆ, ಸ್ಥಳೀಕ ಇದ್ದಾನೆ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಯಾತಕ್ಕೊಂದು ಅವಕಾಶ ಕೊಡಬಾರದು ಅನ್ನೋದು ಚರ್ಚೆ ಅಲ್ಲೂ ಪ್ರಾರಂಭ ಆಗಿದೆ. ಅದರಿಂದ ಇಲ್ಲಿ ಶಿರಾದು ನಮ್ಮ ಕ್ಷೇತ್ರ, ಅದನ್ನು ಉಳಿಸ್ಕೋಬೇಕು, ಉಳಿಸ್ಕೋತೀವಿ. ಕ್ಯಾಬಿನೆಟ್ ಬಂದು ನಿಂತಿದೆ ಸರ್ ಆರ್ ನಗರದಲ್ಲಿ. ಬರಲಿ, ಯಾರೇ ಬರಲಿ, ಏನು ಕ್ಯಾಬಿನೆಟ್ ಬಂದ್ರು ಜನಗಳಲ್ಲಿ ಆ ಕ್ಯಾಬಿನೆಟ್ನ ಮಂತ್ರಿಗಳ ಮುಖ ನೋಡಿದ್ರೆ ಇನ್ನೂ ವಿರುದ್ಧವಾದಂಥ ಓಟ್ ಜಾಸ್ತಿ ಆಗ್ತವೆ ನನ್ನ ಅಭಿಪ್ರಾಯದಲ್ಲಿ. ಪರಿಸ್ಥಿತಿ ಆ ರೀತಿ ಇದೆ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಇವತ್ತು ಈ ಮಳೆ ಅನಾಹುತದಲ್ಲಿ ಏನೇನಾಯ್ತು ಪರಿಸ್ಥಿತಿಗಳು. ದಿನ ಪ್ರತಿ ವರ್ಷವೂ ಸ್ಟಾರ್ ವಾಟರ್ ಡ್ರೈನ್ಗೆ ಅಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಕೋಟಿ ಕೊಡ್ತೀವಿ ಅಂತಾರೆ. ಆದರೆ ಇವತ್ತು ಆ ಸ್ಟಾರ್ ವಾಟರ್ ಡ್ರೈನ್ ಕಥೆಗಳೇನಾಗಿದ್ದಾವೆ, ರಾಜಕಾರಣಿಗಳನ್ನ ಯಾರ್ಯಾರು ನುಂಗಿದ್ದಾರೆ. ಇವತ್ತು ಈ ಬೆಂಗಳೂರಿನ ನಾಗರಿಕರು ಪ್ರತಿದಿನ ಏನು ನೋವು ಅನುಭವಿಸ್ತಾ ಇದೆ. ಯಾಕಂದರೆ ಯಡಿಯೂರಪ್ಪ 2 ತಿಂಗಳ ಮುಂಚೆ ಒಂದು ಮಾತು ಹೇಳಿದ್ರು, ವಿಶ್ವದಲ್ಲೇ ಮಾದರಿ ನಗರ ಮಾಡಿ ತೋರಿಸ್ತೀನಿ 2 ತಿಂಗಳಿಗೆ ಅಂದರು. ಇದ ಮಾದರಿ ನಗರ ಮಾಡಿರೋದು? ಜನ ಚರ್ಚೆ ಮಾಡ್ಕೊತಿದ್ದಾರೆ. ಈಗ ನೋಡೋಣ ಏನಾಗುತ್ತೆ. ಕಾಂಗ್ರೆಸ್ ಇನ್ನೊಂದು ಕಡೆ ನ್ಯೂನ್ಯತೆಗಳನ್ನು ಹುಡುಕಿ ಹೆಕ್ಕಿ ತೆಗೆದು ಅದನ್ನ ನಮ್ಮ ಕಡೆಗೆ ಮಾಡಿಕೊಂಡು ವೋಟ್ ಆಗಿ ಪರಿವರ್ತಿಸಿಕೊಳ್ಳುವಂತ ಲೆಕ್ಕಾಚಾರ ಇರಲೇಬೇಕು. ಆ ತರಹದಲ್ಲಿ JDS ಏನ್ ಮಾಡ್ತಿದೆ ಸರ್? ಇಲ್ಲ, ನಾವು ವೈಯಕ್ತಿಕವಾಗಿ ಯಾರ ಬಗ್ಗೆ ನಾನು ಟೀಕೆ ಮಾಡ್ಲಿಕ್ಕೆ ಹೋಗಿಲ್ಲ. ವೈಯಕ್ತಿಕವಾಗಿ ನಾನು ಬಿಜೆಪಿ ಅಭ್ಯರ್ಥಿ ಇರಲಿ, ಕಾಂಗ್ರೆಸ್ ಅಭ್ಯರ್ಥಿ ಇರಲಿ, ಅವ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಜನಕ್ಕೆ ಸಮಸ್ಯೆ ಇಲ್ಲ. ಅವ್ರು ಕಾಂಗ್ರೆಸ್ನವರಂತೂ ಓಪನ್ ಆಗಿ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅದೇ ಅವ್ರ ನಗುಪಾಟ್ಲಾಗ್ತಾರೆ ಈಗ. ಕಾರಣ, ಈ ಜಾತಿ ಕಾರ್ಡನ್ನ ಇವತ್ತು ಹೇಳ್ತಕ್ಕಂಥವ್ರು ಕಳೆದ 10 ವರ್ಷದಿಂದ ಈ ಜಾತಿ ಬಗ್ಗೆ ಎಲ್ಲೋಗಿತ್ತು ಆ ಅಭಿಮಾನ ಇಟ್ಕೋಬೇಕಾಗಿದ್ದು. ಈಗ ಈ ಜಾತಿ ಹೆಸರನ್ನ ಏನು ಹೇಳ್ತಾರೆ, 10 ವರ್ಷ ಇದೇ ಜಾತಿಯನ್ನ ತುಳಿಲಿಕ್ಕೆ ಕಾರಣಕರ್ತರು ಇವರುಗಳೇ. ಜನ ತಿಳ್ಕೊಳ್ಳಲ್ವೇ? ಅಷ್ಟು ತಿಳುವಳಿಕೆ ಜನಕ್ಕೆ ಇರ್ತದೆ, ಯೋಚನೆ ಮಾಡ್ತಾರೆ ಇದೆಲ್ಲ. ಈಗ ಜಾತಿ ಉಳಿಸಿ, ಇವತ್ತು ನೀವು ಒಕ್ಕಲಿಗರೆಲ್ಲ ಒಂದಾಗಿ ಅಂತ ಏನು ಹೇಳ್ತಾರೆ, ಇದೇ ಜನವೇ ಅದೇ ಒಕ್ಕಲಿಗರನ್ನ ಬೈಫರ್ಕೇಟ್ ಮಾಡಿ ಇವತ್ತು ಆ ಕ್ಷೇತ್ರ 10 ವರ್ಷದಿಂದ ಒಬ್ಬ ಒಕ್ಕಲಿಗ ಪ್ರತಿನಿಧಿ ಬರದೇ ಇರ್ತಕ್ಕಂಥದ್ದಕ್ಕೆ ಇವರೇ ಕಾರಣಕರ್ತರಿದ್ದಾರೆ. ಎರಡೂ ಕಡೆ ಅವರೇ ಈಗ ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇರೋರು. 2 ಕ್ಷೇತ್ರದಲ್ಲೂ ಸ್ವಲ್ಪ ಬೇರೆ ಸಮಾಜಗಳು ಇದ್ದಾವೆ, ಅದ್ರ ಜೊತೆಗೆ ನಿರ್ಣಾಯಕವಾಗಿರ್ತಕ್ಕಂಥ ಮತದಾರರು ಇದ್ದಾರೆ. ಆದರೆ ಈ ಕ್ಷೇತ್ರದ 2 ಕ್ಷೇತ್ರದಲ್ಲಿ ನನಗೆ ಇರ್ತಕ್ಕಂಥ ಒಂದು ವಿಶ್ವಾಸ, ಬರೀ ನಮ್ಮ ಪಕ್ಷಕ್ಕೆ ಒಂದು ಸಮಾಜ ನಮ್ಮ ಜೊತೆ ಇದೆ ಅಂತಕ್ಕಂಥದ್ದಲ್ಲ, ಎಲ್ಲಾ ಸಮಾಜದ ಬಂಧುಗಳು ಈ JDS ಪಕ್ಷವನ್ನು
ಈ ಬಾರಿ ಗೆಲ್ಲಿಸಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ. ದಳಪತಿಗಳು ತುಂಬಾ ಕ್ಲಿಯರ್ ಆಗಿ ಕಾಮ ಕೂತು ಅವರ ವಿಷನ್ ಏನಿದೆ ಈ ಬೈ ಎಲೆಕ್ಷನ್ ಅಲ್ಲಿ ಅದನ್ನ ಕಾಮಾಗಿ ಹೇಳ್ತಿದ್ದಾರೆ. ಹ್ಞೂ ಅಂತ ಅಬ್ಬರವಾಗಿ ಅವ್ರು ಮಾತಾಡ್ತಿಲ್ಲ. ಇದೇ ನಮ್ಮ ಸ್ಟ್ರಾಟಜಿ ಈ ಸರಿ ಅನ್ನೋದು ಕ್ಲಿಯರ್ ಆಗಿ RR ನಗರ ಮತ್ತು ಶಿರಾ ಭಾಗದ ಮಂದಿಗೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಬೈ ಎಲೆಕ್ಷನ್ 3 ಪಕ್ಷದ ಪ್ರತಿಷ್ಠೆ. ನಮ್ಮ ಜೊತೆ JDS ನರ್ವಾರಿ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಜನರ ಮತವನ್ನ ಸೆಳೆಯೋದಕ್ಕೆ ಎಲ್ಲ ಇಂಥ ಸಂದರ್ಭದಲ್ಲಿ ತಂತ್ರ ಪ್ರತಿತಂತ್ರ ಇದ್ದೇ ಇರುತ್ತೆ ಅವರ ಸ್ಟ್ರಾಟಜಿಗಳು. ನಾನು ಆಗ್ಲೇ ಪ್ರಸ್ತಾಪ ಮಾಡ್ದಂಗೆ ಪ್ರತಿ ಎಲೆಕ್ಷನ್ ಬಂದಾಗ ಕೂಡ ಸ್ಟಾರ್ ಕ್ಯಾಂಪೇನ್ ಅಂತ ಇದ್ದೇ ಇರುತ್ತೆ. ಬೇರೆ ಬೇರೆ ಪಕ್ಷದವರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ತಗೊಂಡು ಮಗದೊಂದು ಪಕ್ಷಕ್ಕೆ ಚಾಲೆಂಜ್ ಹಾಕ್ತಾರೆ. ಸೊ ಈ ಬಾರಿ JDS ನಿಂದ ಯಾರಿದ್ದಾರೆ ಸ್ಟಾರ್ ಕ್ಯಾಂಪೇನರ್? ಇಲ್ಲ, ನಮ್ಮಲ್ಲಿ ಸ್ಟಾರ್ ಕ್ಯಾಂಪೇನರ್ ಅಂತೇಳಿ ಯಾವುದೇ ಚುನಾವಣೆ ಒಳಗೂ ನಾವು ಪ್ರೊಜೆಕ್ಷನ್ ಕೊಟ್ಟಿಲ್ಲ. ನಾವು ಮಗನೇ ಸ್ಟಾರ್ ಇದ್ದಾರೆ. ಇಲ್ಲ, ಅವನು ಸ್ಟಾರ್ ಇರ್ತಕ್ಕಂಥದ್ದು ಬೇರೆ. ಆದರೆ ಬೇಸಿಕಲಿ ಅವನು ಪೊಲಿಟಿಕಲಿ ಈ ಒಂದು ಫ್ಯಾಮಿಲಿನಲ್ಲಿ ಇನ್ವಾಲ್ವ್ಮೆಂಟ್ ಏನಿದೆ, ನಂಬಿಕೆ ಇದೆ ಸ್ಟಾರ್ ಕರ್ಕೊಂಬಂದಾಗ ಎಲೆಕ್ಷನ್ ಜನ ಮತ ಹಾಕ್ತಾರೆ. ಇಲ್ಲ, ಅದು ನನಗೆ ಆ ರೀತಿ ನಂಬಿಕೆ ಇಲ್ಲ. ಚುನಾವಣೆಯಲ್ಲಿ ಬರ್ತಕ್ಕಂಥ ಸ್ಟಾರ್ಗಳೇನಿದ್ದಾರೆ ನೋಡ್ಲಿಕ್ಕೆ ಬರೋದು ಬೇರೆ, ಮತ ಹಾಕೋದು ಬೇರೆ. ಕರ್ನಾಟಕದಲ್ಲಿ ನನ್ನ ಅಭಿಪ್ರಾಯದಲ್ಲಿ ತಮಿಳುನಾಡಿಗೂ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ, ಆಂಧ್ರಕ್ಕೂ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ ನನ್ನ ಅಭಿಪ್ರಾಯದಲ್ಲಿ. ಸ್ಟಾರ್ ಕ್ಯಾಂಪೇನರ್ ಬಂದ ತಕ್ಷಣ ವೋಟ್ಗಳ ಬದಲಾವಣೆ ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಸ್ಥಳೀಯವಾಗಿ ಆಗ್ತಕ್ಕಂಥ ಕೆಲವು ಡೆವಲಪ್ಮೆಂಟ್ನಿಂದ ಆಗ್ಬೋದಷ್ಟೇ. ಅದರಿಂದ ನನ್ನ ಅಭಿಪ್ರಾಯದಲ್ಲಿ ಸ್ಟಾರ್ ಕ್ಯಾಂಪೇನರ್ನ ಪ್ರಚಾರಕ್ಕೆ ಉಪಯೋಗ ಮಾಡ್ಕೋಬೋದಷ್ಟೇ ನೀವು. ಯಾಕೆಂದ್ರೆ ಆ ಸ್ಟಾರ್ ಕ್ಯಾಂಪೇನರ್ಗಳವರು ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಬಟ್ 3 ಪಕ್ಷಕ್ಕೆ ಎಲೆಕ್ಷನ್ ನಿಮ್ಗೆ ಹೊಡೆತ ಬಿತ್ತು. ಇಲ್ಲ, ಅದು ಕಾರಣ MP ಎಲೆಕ್ಷನ್ ಅಲ್ಲಿ ನಮ್ಗೆ ಹೊಡೆತ ಬೀಳ್ಲಿಕ್ಕೆ ಕಾರಣ ಮಂಡ್ಯದಲ್ಲಿ 3 ಪಕ್ಷಗಳು ಒಂದಾದ್ರು. ಅವ್ರನ್ನ ಪಕ್ಷೇತರ ಅಭ್ಯರ್ಥಿಯನ್ನು ಮಾಡಿದ್ರು. ಕಾಂಗ್ರೆಸ್ಸು, BJP ಮತ್ತು ರೈತ ಸಂಘ 3 ಪಕ್ಷಗಳು ಒಂದಾಗಿ ನಮ್ಮ ವಿರುದ್ಧ ಫೈಟ್ ಮಾಡಿದ್ದು. ಸೊ ಇಲ್ಲ, ಹಂಗಾಗಲ್ಲ ಇವಾಗ. ಇಲ್ಲ, ಆ ರೀತಿ ಆಗೋದಿಲ್ಲ. ಈಗಲೂ ಬರ್ತಿದ್ದಾರೆ, ನಾಳೆ ನಾಡಿದ್ದೆಲ್ಲ ಸ್ಟಾರ್ ಕ್ಯಾಂಪೇನ್ ನಡೆಯುತ್ತಿಲ್ಲೂ ಕೂಡ. ಏನ್ ನಡೆದ್ರು ಅವ್ರು ಬರ್ತಾರೆ, ಅವ್ರ ಅಭಿಮಾನಿಗಳು ಬರ್ತಾರೆ, ಜೈಕಾರಕ್ಕೆ ಹೋಗ್ತಾರೆ. ಮತ ಕೊಡ್ತಕ್ಕಂಥ ವರ್ಗನೇ ಬೇರೆ ಇದೆ. ಈ ಜೋಡೆತ್ತು ಅಥವಾ ಏನಪ್ಪ ಹಿಂಗ್ ಮಾತಾಡಿದ್ರು ಅಂತ ಮುದಿ ಎತ್ತು, ಈ ತರದ ಹೆಸರುಗಳ ಪ್ರಸ್ತಾಪ ಆಯ್ತಲ್ಲ ಸರ್, ದೊಡ್ಡ ದೊಡ್ಡ ನಾಯಕರಿಂದ, ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳಿಂದ. ಏನನ್ನಿಸ್ತು ಸರ್ ಆಗ? ಇಲ್ಲ, ಇತ್ತೀಚೆಗೆ ನಮ್ಮ ರಾಜಕಾರಣಿಗಳು ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ ಆ ಪದ ಬಳಕೆಯ ಗಾಂಭೀರ್ಯತೆ ಅನ್ನೋದೇನಿದೆ ಅದನ್ನ ಕಳ್ಕೊತಾ ಇದ್ದಾರೆ ಅನ್ನೋಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಾರ್ವಜನಿಕವಾಗಿ ರಾಜಕಾರಣಿಗಳು ಒಂದೊಂದು ಪದವನ್ನು ಬಳಕೆ ಮಾಡಬೇಕಾದ್ರೆ ನಾವು ಸ್ಪಷ್ಟವಾದಂಥ ರೀತಿಯಲ್ಲಿ ಜನರನ್ನ ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯ ಪದ ಬಳಕೆ ಇರಬೇಕು ನನ್ನ ಅಭಿಪ್ರಾಯದಲ್ಲಿ. ಇವತ್ತು BJP ನಾಯಕರುಗಳು ಜಯಚಂದ್ರ ಅವ್ರ ಬಗ್ಗೆ ಅದೆಂಥದ್ದು ಮುದಿ ಎತ್ತು ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಸಿದ್ದರಾಮಯ್ಯ ಇನ್ನೊಂದೇನೋ ಅವ್ರು ನೆನ್ನೆ ಕೊಟ್ಟಂತ ಹೇಳಿಕೆ, ಇವೆಲ್ಲ ನೋಡಿದಾಗ ಇದು ಅಪ್ರಸ್ತುತ. ನಿಮಗೆ ವಯಸ್ಸಾಗಿರ್ತಕ್ಕಂಥವ್ರಿಗೂ ಇರ್ತಕ್ಕಂಥ ಕಮಿಟ್ಮೆಂಟು, ಯಂಗ್ಸ್ಟರ್ಸ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇಲ್ಲ ಅನುಭವಗಳು. ವಯಸ್ಸಾಗಿರೋರನ್ನ ಅಷ್ಟು ಕಂಡಮ್ ಮಾಡಲಿಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಯಂಗ್ಸ್ಟರ್ಸ್ ಬಂದ ತಕ್ಷಣ ಏನೆಲ್ಲ ಬದಲಾವಣೆ ತರಲಿಕ್ಕಾಗತ್ತ? ಇವತ್ತು ಹಳೆ ಬೇರು ಹೊಸ ಚಿಗುರು ಇದಿರಲೇಬೇಕಿದು. ಎರಡು ಒಟ್ಟಿಗೆ ಸೇರಿದಾಗಲೇ ಇದಕ್ಕೊಂದು ಅರ್ಥ ಇರ್ತದೆ. ನನಗೆ ಯಾವಾಗಲೂ ಈ ಸರಿದು ಕುತೂಹಲ ಇರೋದು JDSನ ಮೂಮೆಂಟು. ಕಳೆದ ಬಾರಿ ಎಲೆಕ್ಷನ್ ಆದಾಗ ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟದ ಇನ್ಶೂರ್ ಮಾಡಿದ್ರು. ಕಣ್ಣಾರೆ ನಾವು ನೋಡಿರೋರಿಗೆ ಏನಿತ್ತು ಅಬ್ಬರ, ಹೆಂಗಿತ್ತು, ಇಡೀ ಕರ್ನಾಟಕದ ಪೂರ್ತಿ ಮಾತಿತ್ತು. ಹಳೆ ಮೈಸೂರು ಭಾಗದಲ್ಲಂತೂ ಜಮ್ ಅಂತಿತ್ತು ಅಂತ. ಈ ಸಲ ಯಾವುದೋ ನಡೀತಿಲ್ಲ ಸರ್, ಅಂಡರ್ ಕರೆಂಟ್ ಆಗಿ ಸೈಲೆಂಟ್ ಆಗಿ ಏನ್ ಕ್ಯಾಲ್ಕುಲೇಷನ್ ನಡೀತಿದೆ? ಕಾರಣ ಈಗ ಈ ಬೈ ಎಲೆಕ್ಷನ್ಗಳೇನಿದೆ ಜನಗಳು ನೊಂದಿದ್ದಾರೆ. ಆರ್ ಯು ಸೀರಿಯಸ್ ಅಂತ ನನ್ನ ಪ್ರಶ್ನೆ. ನೀವು ಇದನ್ನು ಸೀರಿಯಸ್ ಇಲ್ಲ, ಸುಮ್ಮನೆ ಪಕ್ಷಗಳು ಸೀರಿಯಸ್ ಆಗಿದ್ದಾರೆ, ಆದರೆ ಮತದಾರರು ಸೀರಿಯಸ್ ಆಗಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಕಾರಣ ಒಂದು ಕಡೆ ಕೊರೋನಾ ಅನಾಹುತದಲ್ಲಿ ಅವರ ಸಂಕಷ್ಟಗಳಲ್ಲಿ ಅವರಿದ್ದಾರೆ ಜನತೆ, ಮತ್ತೊಂದು ಕಡೆ ಕೆಲವು ಭಾಗದಲ್ಲಿ ನೆರೆ ಹಾವಳಿ. ಇವತ್ತು ಪ್ರತಿಯೊಂದು ಕುಟುಂಬಗಳು ಜೀವನ ಮಾಡ್ತಕ್ಕಂಥದ್ದಕ್ಕೂ ಸಹ ಸ್ವಲ್ಪ ಕೆಟ್ಟ ಪರಿಸ್ಥಿತಿ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಯಾರು ಬಂದ್ರೇನು ಈ ಒಂದು ಭಾವನೆ ಇದೆ ನನ್ನ ಅಭಿಪ್ರಾಯದಲ್ಲಿ ಜನಗಳಲ್ಲಿ. ಸರ್, RR ನಗರದಲ್ಲಿ ಯಾರೋ ಹೇಳ್ತಾರೆ 50, 60, 70 ಸಾವಿರದ ಅಂತರದಿಂದ ಗೆಲ್ತೀವಿ ಅಂತ. ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ JDS ಪಕ್ಷ ನಿಂತಿರೋದು ಇನ್ಯಾರಿಗೋ ಏಟ್ ಹೊಡಿಯಕ್ಕೆ ನಿಂತಿದ್ದಾರೆ ಇವರು ಅಂತ. ಇಲ್ಲಿ 60,000 70,000 ಲೀಡ್ ಏನಿದೆ ಹೇಳ್ತಾರೆ, ಆ ಪರಿಸ್ಥಿತಿ ಇಲ್ಲ ಒಂದು ಕಡೆ. ನಾನು ಹೇಳೋದು ಬಹಳ ಸ್ಪಷ್ಟವಾಗಿ. ಮತ್ತೊಂದು ಕಡೆ JDS ಪಕ್ಷ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು
ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕೆ ನಿಂತಿದ್ದೇವೆ. ಇಲ್ಲಿ ಕಾಂಗ್ರೆಸ್ನವರಿಗೆ ಹೊಂದಾಣಿಕೆಗೆ ಯಾವ ಕಾರಣಕ್ಕೂ ಅಲ್ಲ. ಕಾಂಗ್ರೆಸ್ಗೆ ಚುನಾವಣೆ ಬರ್ತಿದ್ದಾಗೆ ಅವ್ರ ಮೊದಲನೇ ಸ್ಲೋಗಾನೇ JDS ಪಕ್ಷ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಇನ್ನೊಂದು ಪಕ್ಷದ ಜೊತೆ ಅಂತಕ್ಕಂಥದ್ದೇ ಅವರ ಮೇಯ್ನ್ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಟಾರ್ಗೆಟ್ ಕಾಂಗ್ರೆಸ್ ನಾಯಕರು. ಆದರೆ ಒಳ ಒಪ್ಪಂದ ಮಾಡ್ಕೊಳ್ತಕ್ಕಂಥ ಹವ್ಯಾಸ ಅವ್ರು ಇಟ್ಕೊಂಡಿರೋದು. ಆ ಥರದ ಮಾತುಕತೆ ಆಗಿಲ್ಲ ಸರ್. ಯಾವ ಪಕ್ಷದ ಜೊತೆನೂ ನಾವು ಒಳ ಒಪ್ಪಂದಗಳು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಹೋರಾಟ ಏನಿದ್ರು ಜನರ ವಿಶ್ವಾಸದಿಂದ ಗೆಲ್ಲಬೇಕು ಅಂತಕ್ಕಂಥ ಹೋರಾಟ ಮಾಡ್ತೀವಿ. ಎಲ್ಲ ಸೀಟು ಗೆಲ್ಲಕ್ಕಾಗೋದಿಲ್ಲ, ಎಲ್ಲ ಸೀಟ್ನು ನಾವು ಸೋಲಿಕ್ಕೂ ಆಗೋದಿಲ್ಲ. ಬಟ್ ಜನ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗ್ತೀವಿ. ಡೆಫಿನೆಟ್ಲಿ ಹೌದು. ಬಿಕಾಸ್ ಪ್ರಜಾಪ್ರಭುತ್ವದಲ್ಲಿ ಜನರೇ ವೋಟ್ ಹಾಕೋದು, ಆ ಮೂಲಕ ಜನಪ್ರತಿನಿಧಿ ಆಗೋದು, ಅದು ಜನರಿಗೆ ಫೈನಲ್ ಡಿಸೈಡ್ ಮಾಡಬೇಕು. ಕೊನೆ ಹಂತದ ಮಾತುಕತೆಯಲ್ಲಿ ಒಂದು ಬಹಳ ಕುತೂಹಲದ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಳೆದ 8 ವರ್ಷಗಳಲ್ಲಿ ಹಲವಾರು ಚುನಾವಣೆಗಳನ್ನ ಫೇಸ್ ಮಾಡಿದಿರಿ ನೀವು ಕೂಡ. ಸ್ಥಳೀಯ ಹಂತದ ಚುನಾವಣೆಯಿಂದ ಹಿಡಿದು ಜನರಲ್ ಎಲೆಕ್ಷನ್ ತನಕ, ಅಸೆಂಬ್ಲಿ ತನಕ ಫೇಸ್ ಮಾಡಿದಿರಿ. ಲೋಕಸಭಾ ಎಲೆಕ್ಷನ್ ಕೂಡ ನೋಡ್ಬಿಟ್ವಿ. ಪ್ರತಿ ಎಲೆಕ್ಷನ್ ಆದ ಮುಗಿದ ಮೇಲೆ ಕೂಡ ರಿಸಲ್ಟ್ ನಲ್ಲಿ JDSನ ಗ್ರೋತ್ ಅದು ಡೌನ್ಫಾಲ್ ಆಗೇ ಎಳಿತಾ ಇದೆ. ಈಗ ಅದಕ್ಕೊಂದು ಎನರ್ಜಿ ತುಂಬಬೇಕು, ನನ್ನ ಕಾರ್ಯಕರ್ತರಿಗೊಂದು ಬೂಸ್ಟ್ ಅಪ್ ಕೊಡಬೇಕು, ಮತ್ತೆ ಅದನ್ನು ವಾಪಸ್ ಎತ್ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಏನು ನಡೀತಿದೆ ಸರ್? ಇಲ್ಲ ನೋಡಿ, ನೀವು ಹೇಳಿದಂಥ ರೀತಿಯಲ್ಲಿ ಕಳೆದ 12-15 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ, ವಿಧಾನಸಭೆ ಚುನಾವಣೆಗಳಲ್ಲಿ ನಮ್ಮ ಪಕ್ಷ 19% 20% ವೋಟು ಪ್ರತಿ ಚುನಾವಣೆಯಲ್ಲಿ ಮೇಂಟೈನ್ ಮಾಡ್ಕೊಂಬಂದು, ಈ ಮೊನ್ನೆ ಚುನಾವಣೆಯಲ್ಲೂ ಸಹ 20% ವೋಟ್ ತಗೊಂಡಿದ್ದೇವೆ. 2018 ಜನರಲ್ ಚುನಾವಣೆ ನಂತರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು. ಈ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ ಮೇಲೆ ಯಾರು ನಮ್ಮನ್ನು ಈ ಕಳೆದ 12 ವರ್ಷದಿಂದ ನಿರಂತರವಾಗಿ ಬೆಂಬಲ ಕೊಟ್ಕೊಂಡ್ಬಂದರು, ಆ ವರ್ಗದ ಜನ ಏನಪ್ಪ ನಾವು ಪ್ರತಿದಿನ ನಮ್ಮ ಹೋರಾಟ ಇದ್ದಿದ್ದೇ ಕಾಂಗ್ರೆಸ್ ವಿರುದ್ಧ, ಇವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರಲ್ಲ ಅಂತಕ್ಕಂಥ ಒಂದು ನಿರಾಸೆ ಪ್ರಾರಂಭ ಆಯಿತು. ಸೊ ನಿಮ್ಗೆ ರಿಯಲೈಸ್ ಆಗಿದೆ ಅದು 100%. ಅದರಿಂದಲೇ ನಮಗೆ ಈ ಬಾರಿ ಬೈ ಎಲೆಕ್ಷನ್ಗಳಲ್ಲಿ ಹೊಡೆತ ಬಿದ್ದಿದ್ದು. ಅದರ ಜೊತೆಗೆ ಪಾರ್ಲಿಮೆಂಟ್ ಚುನಾವಣೆ ನಾವು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳದೆ, ನೇರವಾಗಿ ಫ್ರೆಂಡ್ಲಿ ಫೈಟ್ ಅಂತ ಹೇಳಿ ನಾನು ಹೇಳಿದೆ ಫಾದರ್ಗೆ, ಹೊಂದಾಣಿಕೆ ಬೇಡ ಅಂತ ಹೇಳಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಹೋಗಿದ್ರೆ ನಮಗೆ ಇಂಥ ಕೆಟ್ಟ ಫಲಿತಾಂಶ ಬರ್ತಿರಲಿಲ್ಲ. ಬಿಜೆಪಿ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ? ಇಲ್ಲ, ನನಗೆ ಯಾರ ಮೇಲೂ ಸಾಫ್ಟ್ ಕಾರ್ನರ್ ಇಲ್ಲ. ಬಿಜೆಪಿ ಮೇಲೆ ಸಾಫ್ಟ್ ಕಾರ್ನರ್ ಬರೋಕ್ಕೆ ಸಾಧ್ಯವೂ ಇಲ್ಲ. ಮುಂದೆ ಪರಿಷತ್ ಎಲೆಕ್ಷನ್ಗಳು ಬರ್ತಾರೆ, ಯಾವಾಗ ಬಿಜೆಪಿ ಜೊತೆ ನೀವು ಕೈ ಜೋಡಿಸ್ತೀರಾ? ಇಲ್ಲ, ನಮಗೆ ರಾಜಕೀಯದಲ್ಲಿ ಕೆಲವು ಬಾರಿ ನಾವು ಆ ಕೆಲವು ಪ್ರಕ್ರಿಯೆಯಲ್ಲಿ ನಮಗೆ ಒಪ್ಪಿಗೆ ಇಲ್ಲದೆ ಇದ್ದರೂ ಕೆಲವು ಅನಿವಾರ್ಯವಾಗಿ ಕೆಲವು ತೀರ್ಮಾನ ತಗೋಬೇಕಾಗತ್ತೆ. ಇವತ್ತಿನ ರಾಜಕಾರಣದಲ್ಲಿ ಯಾರೂ ಅನ್ಟಚಬಲ್ಸ್ ಅಲ್ಲ. ನಾವು ರಾಜ್ಯದಲ್ಲಿ ಅಸ್ಥಿರತೆ ಮೂಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ನಾವು ಇವತ್ತೇನು ನಮ್ಮ ಜವಾಬ್ದಾರಿಗಳು ಇರ್ತದೆ ಅದನ್ನು ನಿರ್ವಹಿಸಬೇಕಾದ್ರೆ ಒಂದೊಂದು ಬಾರಿ ಕೆಲವು ತೀರ್ಮಾನಗಳು ಮಾಡಬೇಕಾಗಿದೆ. ಅದು ಕೆಲವರು ಒಪ್ಪಿಗೆ ಆಗ್ಬೋದು, ಕೆಲವ್ರಿಗೆ ಒಪ್ಪಿಗೆ ಆಗದೆ ಇರ್ಬೋದು. ಈ ಬಾರಿ ಏನು ತೀರ್ಮಾನ ಆಗಿದೆ? ಕೊನೆಯ ಮಾತು, ಈ ಉಪಚುನಾವಣೆಯ ಕದನದಲ್ಲಿ JDSನ ನಡೆ. ಇಲ್ಲ, ನಾವು ಇಂಡಿಪೆಂಡೆಂಟಾಗಿ 2 ಸ್ಥಾನ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನೀವೇನು ಹೇಳಿದ್ರಿ, JDSಸು ಹಂತ ಹಂತವಾಗಿ ಎಲ್ಲೋ ಒಂದು ಕಡೆ ಗ್ರಾಫ್ ಡೌನ್ ಆಗ್ತಿದೆ ಅಂತ ಏನು ಹೇಳಿದ್ರಿ, ವೋಟರ್ಸ್ನ ನೀವು ಹಿಡಿಬೇಕಾದ್ರೆ ಈ 4 ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ, ನಿನ್ನೆ ನಡೆದಿದೆ. ಕರೆಕ್ಟ್. 2 ಪದವೀಧರ ಕ್ಷೇತ್ರ, 2 ಶಿಕ್ಷಕರ ಕ್ಷೇತ್ರ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 4 ಕ್ಷೇತ್ರದಲ್ಲಿ ಕನಿಷ್ಠ 3 ಕ್ಷೇತ್ರಗಳಲ್ಲಿ ನಮ್ಮ ಪರವಾಗಿ ರಿಸಲ್ಟ್ ಬರುತ್ತೆ. ಅದಕ್ಕೆ ಕೇಳಿದ್ರು ಬಿಜೆಪಿ ಜೊತೆ ಕೈ ಜೋಡಿಸ್ತೀರಾ? ಇಲ್ಲ, ಅದು ಕೈ ಜೋಡಿಸ್ತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಚುನಾವಣೆ ಎದುರಿಸಿದ್ದೀವಿ ಅಂದರೆ ನೀವು ವಿಧಾನ ಪರಿಷತ್ನಲ್ಲಿ ಅಲ್ಲಿ ಆಗ ನೋಡೋಣಂತಂದ್ರೆ, ಏಕೆಂದರೆ ಈಗ ಆ ಒಂದು ವ್ಯವಸ್ಥೆ ಆ ಥರ ತರಬೇಕು ಅಂತಕ್ಕಂಥದ್ದು ಯಾರೂ ಚರ್ಚೆಯನ್ನು ಮಾಡಿಲ್ಲ. ಇಲ್ಲಿ ಪ್ರಶ್ನೆ, ಈ 3 ಚುನಾವಣಾ ಫಲಿತಾಂಶ ಏನಾದರೂ ನಮ್ಮ ಪರವಾಗಿ ನಾನೇನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಬರ್ತದೆ ಅಂತಕ್ಕಂಥದ್ದು ಎಲ್ಲರೂ ಮಾತಾಡ್ತಾರೆ. ನಿಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಕವಿನೋದಕ್ಕೂ ಹೋಗೋ ಪ್ರಶ್ನೆ ಇಲ್ಲ. ಇದು ಈ ಚುನಾವಣೆಯಿಂದ ಮತ್ತೆ ಬಹಳ ರಿಅಲೈನ್ಮೆಂಟ್ ಆಗುತ್ತೆ ನನ್ನ ಅಭಿಪ್ರಾಯದಲ್ಲಿ. ಅದು JDSಗೆ ಅಡ್ವಾಂಟೇಜ್ ಆಗ್ತಕ್ಕಂಥ ರೀತಿ ರಿಅಲೈನ್ಮೆಂಟ್ ಆಗುತ್ತೆ ನನ್ನ ಅಭಿಪ್ರಾಯದ. ಕಾರಣ ವಿಧಾನ ಪರಿಷತ್ತಿನ ಚುನಾವಣೆ ಇವತ್ತು ಬಿಜೆಪಿ ಕಾಂಗ್ರೆಸ್ಗಿಂತ ನಮಗೆ ಸ್ವಲ್ಪ ಫೇವರ್ ಇದೆ. ಅದು 2ನೇ ತಾರೀಕು ಫಲಿತಾಂಶ ಬರುತ್ತೆ. ಫ್ಯಾಂಟಾಸ್ಟಿಕ್. ಬಿಕಾಸ್ ನವೆಂಬರ್ 3ನೇ ತಾರೀಕು ಬೈ ಎಲೆಕ್ಷನ್ ಕದನ ಇದೆ. ನವೆಂಬರ್ 10ನೇ ತಾರೀಕು ಯಾರು ಏನ್ ಕತೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ಗುಡ್ ಲಕ್, ಒಳ್ಳೇದಾಗ್ಲಿ. ಅಫ್ಕೋರ್ಸ್ ಅವರು ಶಿರಾ ಕ್ಯಾಂಪೇನ್ಗೆ ಹೊರಡೋರಿದ್ದಾರೆ. 18 ಕಡೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾನು ಕೂಡ ಹೋಗಿ ಬರ್ತೀನಿ. ಇದು ಈ ಹೊತ್ತಿನ ದಳಪತಿಗಳ ಮಾತು. ಇನ್ನೇನಿದ್ರು ಉಪ ಕದನದಲ್ಲಿ ಅವರ ಫೈಟ್ ರಿಸಲ್ಟ್ ನವೆಂಬರ್ 10ನೇ ತಾರೀಕು. ಇಲ್ಲಿಗೆ ಈ ಸ್ಪೆಷಲ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.